ಯಾಕೆ ಕೇಳಿದ್ರೆ ತಾನವರಿಗೆ ಬೆಲೆ ಬೆಲೆ ಎನ್ನುವುದೇ ಇಲ್ಲ ಆಗಿತ್ತು. ಎಲ್ಲಿ ಎಲ್ಲಿಯೂ ಅಂಡಲಿಯುತ್ತಿದ್ದಂತ ನಮ್ಮವರನ್ನೆಲ್ಲ ಒಗ್ಗೂಡಿಸಿದೆವು. ಶೋಣಿತಪುರವನ್ನು ನಿರ್ಮಾಣ ಮಾಡಿದೆವು. ಶೋಣಿತಪುರದ ಅಧಿಕಾರಿ ನಮ್ಮಂಡ ಹಿರಣ್ಯಕಶಪುವಾದ ತಮ್ಮನಾಗಿರುವಂತ ಹಿರಣ್ಯಾಶ್ವರ್ಯ ಪದವಿ, ಯುವರಾಜ ಪದವಿಯನ್ನು ಹೊಂದಿದವ ನಾನು. ನಮ್ಮ ಆಳ್ವಿಕೆ ಬಂದ ಮೇಲೆ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ದಾನವರಿಗೆ ಒಂದು ನೆಲಬೆಲೆ ಸಿಕ್ಕಿತು, ನಾವು ಸಂತೋಷದಿಂದ ಇದ್ದೇವೆ ಎಂಬ ಹಾಗೆ. ಎಷ್ಟು ಸಂತೋಷದಿಂದ ಇದ್ರೆ ಏನು ಸ್ವಾಮಿ ಪ್ರಯೋಜನ ಇಲ್ಲ. ಯಾಕೆ ಕೇಳಿದ್ರೆ ದೇವಲೋಕವನ್ನು ನೋಡುವಾಗ ನಮಗೆ ಅಸೂಯೆ ಆಗ್ತದೆ. ನಿಜವಾಗಿಯೂ ದೇವಲೋಕದಲ್ಲಿ ಇದ್ದುಕೊಂಡು ದೇವಲೋಕವನ್ನು ಆಳಬೇಕಾದವರು ನಾವು. ಆದ್ರೆ ಈಗ ಆಳ್ತಿರುವುದು ಯಾರು? ಆ ದೇವೇಂದ್ರ. ಒಂದಲ್ಲ ಒಂದು ದಿನ ದೇವೇಂದ್ರನನ್ನು ಕೆಳಗೆ ಹಾಕಿ ದೇವ ಪದವಿಯನ್ನು ಪಡಿಬೇಕೆನ್ನುವ ಆಸೆ ನನ್ನದು. ಆಸೆ ಇದ್ರೆ ಆಗ್ತದ? ಎಲ್ಲದಕ್ಕೂ ಅಡ್ಡಕಾಲ ಹಾಕುವರಿದ್ದಾರೆ. ಎಲ್ಲಿಯಾದ್ರೂ ಒಮ್ಮೆ ನಾವು ಮನಸ್ಸು ಮಾಡಿ ಅಲ್ಲಿವರೆಗಾಗಿ ಹೋದದ್ದು ಯಾವುದು ಅಂತ ಆದ್ರೆ ನಮಗೆ ಉಪದ್ರ ಕೊಡುವವ ಆ ಕರಿಯಮಯ್ಯ ಹರಿ. ಆ ಹರಿಯಲ್ಲಿವರೆಗಾಗಿ ಬರ್ತಾರೆ ದೇವತೆಗಳ ಪಕ್ಷವಾಂತು, ನಮ್ಮವರನ್ನು ಕೊಲ್ಲುತ್ತಾರೆ. ಹಾಗಂತ ಅದರಿಂದ ನಾವು ದೂರ ಆಗಬೇಕು. ಅದರಿಂದ ನಾವು ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ನೇರವಾಗಿ ಕಾಡನ್ನು ಸೇರು, ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸು. ವರಬಲಾನ್ವಿತನಾದದ್ದೇ ಹೌದು ಅಂತಾದ್ರೆ ಹರಿಯಲ್ಲ ಯಾರೇ ಬಂದ್ರೆ ಏನು ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮವರ ಮಾತನ್ನು ಒಪ್ಪಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಕಾಂತಾರಕ್ಕೆ. ನನ್ನ ಭಕ್ತಿವರದಂತ ಬ್ರಹ್ಮದೇವ ಪ್ರತ್ಯಕ್ಷನಾದ. ಏನು ಬರಬೇಕು ಅಂತ ಕೇಳಿದ. ಯಾರಿಂದಲೂ ಸಾವೇ ಇಲ್ಲದಂತ ವರವನ್ನು ಅನುಗ್ರಹಿಸದೇವ ಅಂತ ಕೇಳಿದೆ. ಆವಾಗ ಒಂದು ಮಾತನಾಡಿದ, ಸಾವೆನ್ನುವುದು ಎಲ್ಲರಿಗೆ ಕಟ್ಟಿಟ್ಟ ಬುತ್ತಿ, ಕಲ್ಪಾಂತ್ಯದಲ್ಲಿ ನಮಗೂ ಕೂಡ ಮರಣ ಎನ್ನುವುದು ಉಂಟೇ ಉಂಟು. ಹಾಗಂತಾದ್ರೆ ಸಾವನ್ನು ಜಯಿಸಬೇಕು ಅಂತಾದ್ರೆ ಅದರ ಬದಲಾಗಿ ಒಂದು ವರವನ್ನು ನಾನು ಅನುಗ್ರಹಿಸ್ತೇನೆ. ಹೇಗೆ? ಕೊಟ್ಟೆ ಬಿಟ್ಟ ಗದಾದಂಡ. ಈ ಗದಾದಂಡ ಯಾಕೆ? ಈ ಗದಾದಂಡ ಎಲ್ಲಿವರೆಗೆ ನನ್ನ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ನನ್ನ ಪಾಲಿಗೆ ಮರಣ ಇಲ್ಲ. ಎಲ್ಲಿಯಾದ್ರೂ ಈ ಗದಾದಂಡ ನನ್ನ ಕೈ ತಪ್ಪಿದ್ರೆ ಅಲ್ಲಿ ನನ್ನ ಪಾಲಿಗೆ ಮರಣ ಬರ್ಲಿಕ್ಕೆ ಸಾಧ್ಯ ಉಂಟು. ಇದನ್ನು ಹಿಡ್ಕೊಂಡು ತಿರುಗಾಟ ಮಾಡೋದ್ರಿಂದ ಎಲ್ಲಾದ್ರೂ ಬಿಡ್ಲಿಕ್ಕಿಲ್ಲ. ಮಲಗುವಾಗ ತಲೆ ಅಡಿಯಲ್ಲಿ ಇಟ್ಕೊಂಡು ಎಲ್ಲಿ ತಪ್ಪಿ ಹೋಗ್ತಾರೆ ನೋಡ್ತಾರೆ. ಹಾಗಾದ್ರೆ ಗದಾದಂಡ ಕೈ ಸಿಕ್ಕಿದೋ ಅಲ್ಲಿಗೆ ಮುಗಿಲಿಲ್ಲ. ಮತ್ತೊಂದು ವರವನ್ನು ಅನುಗ್ರಹಿಸಿದ್ದಾರೆ. ನೀನು ತಿನ್ನುವಂತ ಆಹಾರದಿಂದಲೇ ನಿನ್ನ ಪಾಲಿಗೆ ಮರಣ ಬರಲಿ. ಆವಾಗ ಆಲೋಚನೆ ಆಯ್ತು, ಬ್ರಹ್ಮದೇವ ವರ ಕೊಟ್ಟದ ನನಗೆ ಶಾಪ ಕೊಟ್ಟದ್ದು ಅಲ್ಲ, ತಿನ್ನುವ ಆಹಾರದಿಂದ ಸಾವು ಬರಲಿ ಅಂತ ಹೇಳಿದ್ರೆ ಅರ್ಥ ಉಂಟು. ಆಮೇಲೆ ಕೇಳಿದೆ, ದೇವರೇ ಹಾಗಾದ್ರೆ ನಾನು ತಿನ್ಲಿಕ್ಕೆ ಇಲ್ವಾ? ಹಾಗಲ್ಲ, ನೀನು ತಿನ್ನುವುದು ನಿನಗೆ ಪ್ರೀತಿಯವಾದಂತ ಆಹಾರ ಯಾವುದು? ಅದು ಸೂಕಾರ. ಹಂದಿಗಳನ್ನು ಕಂಡ್ರಾಯ್ತು ನನಗೆ. ಹಂದಿಗಳನ್ನು ಹಿಡಿದು ಮುಕ್ಕುವವ ತಿನ್ನುವವ ನಾನು ತಿನ್ನುವಂತ ಆಹಾರ ಅಂತ ಹೇಳಿದ್ರೆ ಅದೇ. ಎಲ್ಲದಕ್ಕೊಂದು ಲೆಕ್ಕಾಚಾರ ಬೇಕು ಮಗ. ನಿನ್ನ ಲೆಕ್ಕಾಚಾರ ಸರಿ ಇದ್ರೆ ನಿನಗೆ ಎಂಥದೂ ಆಗುವುದಿಲ್ಲ. ನಾವು ಮೊದಲಿಂದಲೂ ಯಾವುದು ತಪ್ಪಿದ್ರು ಲೆಕ್ಕಾಚಾರವನ್ನು ಸರಿ ಇಟ್ಟುಕೊಂಡು ಲೆಕ್ಕಾಚಾರ ಬಿಟ್ಟು ವ್ಯವಹಾರ ಇಲ್ಲ. ಹಾಗಾದ್ರೆ ಹೇಗೆ ಲೆಕ್ಕಾಚಾರ ದೇವರೇ ಅಂತ ಕೇಳಿದೆ. ಆವಾಗ ಹೇಳಿದ್ದಾನೆ, ಶತಾವರಾಹವನ್ನು ಅನುಗ್ರಹಿಸಿದ್ದೇನೆ. ದಿನವೊಂದಕ್ಕೆ 100 ಹಂದಿಯನ್ನು ನಾನು ತಿನ್ನಬಹುದಂತೆ. 100 ಹಂದಿ ತಿಂದ್ರೆ ಏನು ಜೀವಕ್ಕೆ ಅಪಾಯ ಇಲ್ಲ, ಆಪತ್ತಿಲ್ಲ. ಎಲ್ಲಿಯಾದ್ರೂ ಒಂದು ಹೆಚ್ಚಾಯಿತು ಅಂತಾದ್ರೆ ಆ ಸೂಕರದಿಂದಲೇ ನಿನ್ನ ಪಾಲಿಗೆ ಮರಣ ಬರ್ತದೆ. ಹಾಗಾದ್ರೆ ಇನ್ನು ಮುಂದಕ್ಕೆ ಲೆಕ್ಕ ಹಾಕಿ 100 ದಿನಕ್ಕೆ 100ರಿಂದ ಹೆಚ್ಚು ಹೋಗ್ಲಿಕ್ಕಿಲ್ಲ. 100 ತಗೊಂಡು ಹಾಗೂ ಗದಾದಂಡ ಇಷ್ಟನ್ನು ಪಡೆದಾಗ ಆಯ್ತು. ಹಾಗಾದ್ರೆ ಈ ವಿಚಾರವನ್ನು ನಮ್ಮವರಿಗೆ ಮುಟ್ಟಿಸಬೇಕು. ಜೊತೆಯಲ್ಲಿ ನಮ್ಮವರಿಗೆ ಮುಟ್ಟಿಸಿ ಸುಮ್ಮನೆ ಶೋಣಿತದಲ್ಲಿ ಕುಳಿತುಕೊಳ್ಳುವುದಲ್ಲ. ಯಾವತ್ತಿನಿಂದ ಇರುವುದು ಹೇಗೆ? ದೇವತೆಗಳನ್ನು ಹೊಡಿಬೇಕು, ದೇವಗದ್ದಿಗೆ ನೀರಬೇಕೆಂಬ ಹಾಗೆ ನಮ್ಮವರ ಬಲವನ್ನೆಲ್ಲ ಕೂಡಿಕೊಂಡು ದೇವಲೋಕ ಮುತ್ತಿಗೆ ಮಾಡ್ತೇವೆ ನೋಡುವ.
ಮಾಡುವುದಲ್ಲ. ಹೋಗಿ ಅವರನ್ನು ಯಾಕಾಗಿ ಹೇಳ್ತಿ? ಈ ರೀತಿ ಹೇಳುವುದಕ್ಕೂ ಕಾರಣ ಉಂಟು. ನಾನು ಮತಿಹೀನನಾಗಿ ನಾನೇನು ಮಾಡಿದೆ? ನೀನೊಬ್ಬ ಅಲ್ಲ, ದಾನವರೆಲ್ಲರೂ ಮತಿಹೀನರೇ. ದಾನವರು ಎಲ್ಲ ಸುತ್ತ ಹೇಳ್ಬಿಡ ತಲೆ ಹಾಕ್ತಾರೆ ಈಗ. ಹಾಗಲ್ಲ, ಈ ರೀತಿ ಹೇಳುವುದಕ್ಕೂ ಕಾರಣ ಉಂಟು. ಈಗ ಈ ದೇವಲೋಕಕ್ಕೆ ದಾಳಿ ಮಾಡುವವ ದಾನವರಲ್ಲಿ ನೀನೇನು ಮೊದಲಿಗನಲ್ಲ. ಹಿಂದೆ ಅನೇಕ ದಾನವರು ದೈತ್ಯರು ಈ ದೇವಲೋಕದ ಮೇಲೆ ದಾಳಿ ಮಾಡಿದ್ದಾರೆ. ತಮಾಸುರ ಎಂಬವ ಬಂದಿದ್ದ ನೆನಪುಂಟಲ್ಲ? ಆದ್ರೆ ಬಂದವನಿಗೆ ದೇವಲೋಕದ ಪೀಠ ಸಿಕ್ಕಿದೆಯಾ? ಅದು ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಅದು ಹಾಗೆ
ಈ ದೇವಲೋಕದ ಪೀಠವನ್ನು ವಶಪಡಿಸಿಕೊಳ್ಬೇಕು ಅಂತಾದ್ರೆ ಇನ್ನ ಫಲ ಹೆಚ್ಚಾಗಿ ಸಿಗದೆ ಇದ್ದದ್ದಲ್ಲ, ನೀನು ಓಡಿ ಹೋದವನೇ. ಓಡಿ ಹೋದರು ನಂತರ ಅವನ ವಧೆ ಆಗಿದ ಇಲ್ವಾ? ಮದುವೆ ಆದದ್ದು ಯಾರಿಂದ? ಶ್ರೀಹರಿಯ ಕೃಪೆಯಿಂದ. ಅದೇ ಹೇಳು. ಅದು ಶ್ರೀಹರಿಯ ಕೃಪೆ ಇರುವುದು ಯಾಕೆ? ಹೀಗೆ ಅಲ್ಲ, ಅವ ಇರುವವರೆಗೆ ನೀವು ಎಂತ ಆಗುದಿಲ್ಲ, ಸರಿ ಇರ್ತೀರಿ ನೀವು ಅಲ್ಲ. ಅವ ನಮ್ಮ ಪಾಲಿಗೆ ಅವ ಯಾವತ್ತೂ ನಮ್ಮನ್ನ ಕಾಪಿಡುವುದಾದರೂ ಯಾಕೆ? ಕಾರಣ ಉಂಟು. ಈ ದೇವಲೋಕದ ಪೀಠವನ್ನು ನಾವು ಪಡೆದಾದರೂ ಹೇಗೆ? ಶತಯಾಗವನ್ನ ಮಾಡಿ 3 ಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ನಂತರ ಈ ದೇವಲೋಕದ ಪೀಠವನ್ನು ನಾವು ಏರಿದವರು. ಈಗ ನಿಮಗೂ ಈ ದೇವಲೋಕದ ಪೀಠ ಬೇಕು ಅಂತಾದ್ರೆ ನೀವು ಶತಯಾಗವನ್ನ ಮಾಡಬೇಕು, 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹುಚ್ಚಲ್ಲ ಅಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಗೆ ಅಷ್ಟೆಲ್ಲ ಸಮಯ ಇಲ್ಲ. ಸಮಯ ಇಲ್ಲ ಅಂತ ಹೇಳಿ ದೇವಲೋಕದ ಪೀಠ ಸಿಗುವುದಿಲ್ಲ. ನಿಮ್ಮ ಪ್ರಾಣವನ್ನು ನೀವು ಕಳ್ಕೊಳ್ತೀರಾ. ಅದಕ್ಕೆ ಈಗ ಅಂತ ಹೇಳಿದ್ರೆ ಬಂದ ಹಾಗೆ ಹಿಂದಕ್ಕೆ ಹೋದ್ರೆ ಒಳಿತು, ಇಲ್ಲಾಂದ್ರೆ ಮಂಡೆ ಮಾಡ್ದಾಗ್ತೀನಿ. ನೀನು ಶತಯಾಗ ಮಾಡಿ ದೇವಲೋಕವನ್ನು ಪಡೆದೆ. ನಮ್ಮ ಶತಯಾಗ ಅಲ್ಲ, ಮಾಡುವ ರಣಯಾಗ. ನಿನ್ನನ್ನು ಪಡಿತೇನೆ, ಓಡಿಸ್ತೇನೆ, ದೇವಲೋಕವನ್ನು ನಾನು ಪಡಿತೇನೆ. ನೋಡ್ತೀಯ ನೀನು? ನೋಡುವ, ನಿನಗೆ ಇಲ್ಲಿಯವರೆಗಾಗಿ ನಿನಗೊಂದು ನುಡಿಯನ್ನ ಹೇಳಿದೆ, ಒಳ್ಳೇದಾಗ್ಲಿ ಎನ್ನುವ ಹಾಗೆ. ಕೇಳುವುದಿಲ್ಲ ಅಂತ ಆದ್ರೆ ನಿಮ್ಗೆ ಪೆಟ್ಟ ಮಾತಾಗ್ತದೆ. ನಮಗೆ ನುಡಿ ಎಲ್ಲ ತಾಗುದಿಲ್ಲ, ಆಯ್ತಲ್ಲ. ಸಾಮಾನ್ಯದ ನುಡಿ ಸಾಕಾಗುದಿಲ್ಲ. ಕೆಲವು ನುಡಿ ಎಲ್ಲ ಕೇಳಿಬಿಟ್ಟು ನಿನ್ನ ನುಡಿ ಎಲ್ಲ ನಮಗ ಅದು ಇದ್ರ ನುಡಿ ಬಂದ್ರೆ ಮಾತ್ರ ದಿಕ್ಪಾಲಕರು ಎಲ್ಲಿದ್ದಾರೆ? ಈಗ ದಿಕ್ಕುಗೆಟ್ಟು ಓಡಿ ಹೋಗ್ತಾ ಇದ್ದಾರೆ. ನನ್ನ ಕೈಯಿಂದ ದೇವೇಂದ್ರ ಪೆಟ್ಟದಿಂದ ಓಡುವ ಚಂದ ನೋಡಿದ್ರು. ಅಧಿಕ ಪ್ರಸಂಗಿ ಹೇಳಿದ್ರೆ ಕೇಳುವುದಿಲ್ಲ, ಯುದ್ಧ ಮಾಡ್ತಾನೆ ಮತ್ತೆ ಓಡಿ ಹೋಗ್ತಾರೆ. ಸಾಯವ ಅವ ಓಡಿ ಹೋಗಿ ಆಯ್ತು, ನಮಗೆ ಬೇಕಾದದ್ದು ಸಿಕ್ಕಿತು. ನೋಡಿ, ದೇವಲೋಕದ ಅಧಿಕಾರದ ಪೀಠ ಅದನ್ನು ಕೈ ಬೀಸಿ ಕರೀತಾ ಉಂಟು. ಒಮ್ಮೆ ಅಧಿಕಾರವನ್ನು ಹೇಳ್ತೇನೆ ನೋಡು. ನೋಡಿ, ಜಯಘೋಷ. ಹಿರಣ್ಯಾಕ್ಷನಿಗೆ ಜಯವಾಗಲಿ, ದೇವಲೋಕದ ಅಧಿಕಾರಿ ಹಿರಣ್ಯಾಕ್ಷನಿಗೆ ಶುಭವಾಗಲಿ. ಸಂತೋಷ ಆಗ್ತದೆ ಕೇಳುವಾಗ. ನಾನು ಇದನ್ನೇ ಇದುವರೆಗೆ ಬಯಸಿದ್ದು. ಯಾವಾಗ ಇಂಥದೊಂದು ಯೋಗ ನನಗೆ ಸಿಗ್ತದೆ, ಈಗ ನಮ್ಮವರಿಗೂ ಅಲ್ಲ ನನ್ನನ್ನು ಹಡೆದಂತ ತಾಯಿಗೂ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಇದುವರೆಗೆ ಬಯಸಿದ್ದು ಸಿಕ್ಕಿತ್ತಲ್ಲ, ನನ್ನ ಮಗ ಇಷ್ಟು ಮಾಡಿದ ಅಲ್ಲ ಅಂತ ನನ್ನ ತಾಯಿ ದಿತಿದೇವಿ ಎಷ್ಟು ಸಂತೋಷ ಪಡ್ಲಿಕ್ಕಿಲ್ಲ. ಹಾಗಂತಾದ್ರೆ ಈ ಸಂತೋಷವನ್ನು ನಾನು ಇಲ್ಲೇ ಆಚರಣೆ ಮಾಡುದಲ್ಲ. ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ, ನಮ್ಮವರೆಲ್ಲ ಬಂದು ಕುಳಿತಿದ್ದಾರೆ. ಬರೇ ನಮ್ಮವರಿಗೆ ಸಾಕಾಗುದಿಲ್ಲ ಸ್ವಾಮಿ, ಹೊರಗಿನವರು ಬೇಕಾಗ್ತದೆ. ಹೌದಪ್ಪ, ಬರೇ ಎಂತದ್ದು ದೇವೇಂದ್ರನ ಸಭೆಯಲ್ಲಿ ಅವರಿಗೂ ಹೆಸರಾಗುದಿಲ್ವಾ? ನೋಡಿದ್ದಾನೆ ನೋಡಿ ಸ್ವಲ್ಪ ಹೊಸತನ್ನು ಬಯಸ್ತಾರೆ. ಹಾಗಾಗಿ ಏನಾದ್ರೂ ಬದಲಾವಣೆಗಳೆಲ್ಲ ಇಲ್ಲಿ ಆಗ್ಲೇಬೇಕು. ಅಂತದ ವ್ಯವಸ್ಥೆಗಳನ್ನೆಲ್ಲ ಮಾಡಿಸುವ, ಹೋದಂತ ದೇವತೆಗಳನ್ನೆಲ್ಲ ಮತ್ತೆ ಬರಮಾಡಿಕೊಳ್ಳುವ, ಅವರಿಗೊಂದು ಸ್ಥಾನಮಾನ ದೇವಲೋಕದಲ್ಲಿ ಅವರಿಗೊಂದು ಎಲ್ಲ ವ್ಯವಸ್ಥಿತವಾಗಿ ಕೊಡಿಸುವ. ಹಾಗಂತ ಬಂದು ಮತ್ತೆ ಆಳ್ವಿಕೆ ಮಾಡ್ಲಿಕ್ಕಿಲ್ಲ, ನಮ್ಮ ಸೇವಕರಾಗಿ ಅವರು ಇರಬೇಕು. ಅಂತಾದ್ರೆ ಅವರಿಗೆ ಅವಕಾಶ ಉಂಟು. ಆದ್ದರಿಂದ ಸಂತೋಷದ ವಾರ್ತೆಯನ್ನು ತಾಯಿಗೆ ಮುಟ್ಟಿಸ್ತೇನೆ, ನೋಡಿತವನ್ನು ಸೇರ್ತೇನೆ. ಜಯ ಜಯ ಶಂಕರ ಜಯ ಶಂಕರ ಜಯ ಶಂಕರ ನಮೋ ಮನವಿ. ಜಯ ಜಯ ಶಂಕರ ಜಯ ಶಂಕರ ಜಯ ಶಂಕರ ನಮೋ
ಶಾಪವಾದ್ರೂ ಅದನ್ನೇ ವರವನಾಗಿಸಿಕೊಂಡು ಮಹತಿ ವೀಣೆಯನ್ನ ನುಡಿಸುತ್ತಾ ಮೂರು ಲೋಕವನ್ನ ಮೂರು ಮುಕ್ಕಾಲುಗಳಿಗೆ ಸಂಚರಿಸುತ್ತಾ ಸದಾಕಾಲ ಧರ್ಮಕ್ಕಾಗಿ ಧರ್ಮ ಸ್ಥಾಯಿಗೊಳಿಸುವುದಕ್ಕಾಗಿ ತಿರುಗಾಟವೇ ನನ್ನ ಉದ್ದೇಶ. ಸ್ವಾಮಿ, ನಾರದ ಬಂದ್ರೆ ಸಾಕು ಕಲಾಪ್ರಿಯ ಜಗಳ ತಂದಾಗ್ತಾನೆ, ಈ ರೀತಿಯಾಗಿ ನನ್ನನ್ನು ದೂರುವರಿದ್ದಾರೆ. ಆದ್ರೆ ಹೇಳುವವರ ಬಾಯಿಗೆ ಏನೂ ಮಾಡುವುದಕ್ಕಾಗುವುದಿಲ್ಲ. ಹಾಗಂತ ನಾನು ತಿಳಿದುಕೊಂಡಿದ್ದೆ ಹೇಗೆ? ಕಲಾಪ್ರಿಯ ಅಂದ್ರೆ ಕ ಅಂದ್ರೆ ಕಮಲ ಸಂಭವ, ಲ ಅಂದ್ರೆ ಲಕ್ಷ್ಮೀನಾರಾಯಣ, ಹ ಅಂದ್ರೆ ಹರ. ಈ ಮೂರ್ತಿಗಳಿಗೆ ಪ್ರಿಯರಾದವರೇ ಈ ನಾರದ ಎನ್ನುವುದಾಗಿ ಭಾವಿಸಿದ್ದೇನೆ. ಆದ್ರೆ ಏನೇ ಇರಲಿ, ಇಂದು ಇತ್ತ ಬರುವುದಕ್ಕೆ ಕಾರಣ ಬಲವಾಗಿ ಉಂಟು. ಲೋಕ ಮುಖದಲ್ಲಿ ದುರುಳರ ಸಂಖ್ಯೆ ಅಧಿಕವಾಗ್ತಾ ಉಂಟು. ಎಲ್ಲೆಲ್ಲಿಯೂ ಅಧರ್ಮವೇ ತಾಂಡವಾಡ್ತಾ ಉಂಟು. ಪ್ರಾಮುಖ್ಯವಾಗಿ ಎಲ್ಲಿ ಎಲ್ಲಿ ಅಂತ ಆಲೋಚನೆ ಮಾಡಿದ್ರೆ ದುರುಳ ಬೇರೆ ಯಾರೂ ಅಲ್ಲ, ಹಿರಣ್ಯಾಕ್ಷ. ವರಬಲೆಯಿಂದ ಉಬ್ಬಿ ಭುಜಬಲೆಯಿಂದ ಕೊಬ್ಬಿ ತಾನಾಗೆ ಮೆರೆದಾಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ಆತನನ್ನು ಗಮನಿಸುವಂತ ಚಿತ್ತವನ್ನು ಹರಿಸಬೇಕಾಗಿದೆ. ಹಾಗಾಗಿ ಬಂದದ್ದು ನಿಂತು ಮಾತಾಡುವುದಲ್ಲ, ನೇರವಾಗಿ ಮೂರು ಮುಕ್ಕಾಲುಗಳಿಗೆ ಅಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡುವವರು ನೀವು ಬನ್ನಿ ಅಂತ ಹೇಳಿದ್ರೆ ಬರುವವರಲ್ಲ, ಬರಬೇಡಿ ಅಂತ ಹೇಳಿದ್ರೆ ಬಾರದೆ ಉಳಿಯುವವರು ಅಲ್ಲ. ನಿಮಗೆ ಅದೇ ಕಲಾಪ್ರಿಯ ಅಂತ ಉಂಟಂತೆ, ಆದ್ರೆ ಕೆಲವರು ಹೇಳುದಷ್ಟೇ ಅದು. ಆದ್ರೆ ಜ್ಞಾನಿಗಳು ಬಂದ್ರೆ ಕಲ್ಯಾಣ ಆಗ್ತದೆ, ಒಂದು ಶುಭ ಕಾರ್ಯ ಆಗ್ತದೆ, ಈಗ ಆಲೋಚನೆ ಮಾಡಬೇಕು. ನೀವು ಬಂದ್ರೆ ಕಲಾ ತಂದೆ ಆಗ್ತೀರಿ ಅಂತ ನಾವು ಹೇಳುವುದಿಲ್ಲ, ಆದ್ರೆ ಬಂದಿದ್ದೀರಲ್ಲ ಸಂತೋಷದ ವಿಚಾರ. ಆದ್ರೆ ನೀವು ಎಲ್ಲಿಂದ ಬಂದದ್ದು? ಅದು ಇಲ್ಲಿಗೆ ಬಂದದ್ದ ಅಥವಾ ಹೋಗುವವರು ನನ್ನನ್ನು ನೋಡಿಕೊಂಡು ಹೋಗುವ ಬಂದದ್ದ ನನಗೆ ಗೊತ್ತಿಲ್ಲ. ಬಂದವರಿಗೆ ಬೇಕಾದಂತ ಸತ್ಕಾರವನ್ನು ಮಾಡಿ ಆಯ್ತು, ಪಾದವನ್ನು ತೊಳೆದಿದ್ದೇನೆ, ಫಲ ಪುಷ್ಪಗಳನ್ನು ಇಟ್ಟಿದ್ದೇನೆ. ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಮನ್ನಿಸಬೇಕು, ಹೊಟ್ಟೆಗೆ ಹಾಕೊಳ್ಬೇಕು. ಇಷ್ಟ ಆಯ್ತಲ್ಲ? ನನ್ನ ಬಗ್ಗೆ ನೀವು ಪ್ರಚಾರ ಎಲ್ಲ ಕೇಳಿರ್ಬೋದು, ಇಷ್ಟೆಲ್ಲ ನಾನು ಮಾಡಿದ್ದೇನೆ. ಮಾಡಿದ್ರೆ ಈಗ ಆಗುತ್ತಿರುವುದು ಏನು ಗೊತ್ತುಂಟ? ಈಗಾಗಲೇ ಮಾಡಿದಂತ ಸಾಧನೆಗಳು ಒಂದೆರಡಲ್ಲ, ತರಬೇತಿ ವಿಜಯವನ್ನು ಕೈಗೊಂಡೆ. ಅರಸ ಮಕ್ಕಳನ್ನೆಲ್ಲ ಬಾಕು ಮಾಡಿದೆ. ಯಾರು ನನ್ನ ಎದುರುಗಡೆ ಬರ್ತಾರೋ ಈಗ ಕಡ 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 ಬೆಳಗ್ತಾ ಇದ್ದಾರೆ. ಪಾತಾಳಕ್ಕೋದೆ ಅಲ್ಲಿರುವಂತ ನಾಗಾದಿಗಳ ಹೆಡೆಯನ್ನು ಮೆಟ್ಟಿದೆ. ನಾಗಾದಿಗಳ ಹೆಡೆ ಬಿಡಿಸುವುದಿಲ್ಲ ನನ್ನ ಹೆಸರು ಕೇಳಿದ್ರೆ, ಅಲ್ಲೇ ಮಡಿಸುತ್ತಾರೆ. ಇನ್ನು ದೇವತೆಗಳು ಎಲ್ಲಿದ್ದಾರೆ? ದಿಕ್ಕು ಎಟ್ಟು ಓಡಿ ಹೋಗಿದ್ದಾರೆ. ಮೂರು ಲೋಕ ನನ್ನ ಸ್ವಾಧೀನ ಆಗಿದೆ. ಇಷ್ಟು ಹೋರಾಟ ಮಾಡಿದೆ ನಾರಾದ್ರೆ, ಇಷ್ಟು ಪೆಟ್ಟು ಗಲಾಟೆ ಆಗಿದೆ, ಇಷ್ಟು ಮಾಡಿದ್ರು ಕೂಡ ನನ್ನ ಭುಜದಲ್ಲಿ ಶೌರ್ಯ ಎನ್ನುವುದು ಕುಗ್ಗುತ್ತಾ ಇಲ್ಲ. ದಿನ ದಿನಕ್ಕೆ ಹೆಚ್ಚಾಗ್ತಾ ಉಂಟು. ಶೌರ್ಯ ಎನ್ನುವುದು ಅಧಿಕವಾಗ್ತಾ ಉಂಟು. ಯಾರಲ್ಲಿ ಆದ್ರೂ ಹೋರಾಟ ಮಾಡಬೇಕು, ಯಾರಲ್ಲಿ ಆದ್ರೂ ಕಾದಾಟ ಮಾಡಬೇಕು ಎನ್ನುವಾಗ ಮನಸ್ಸು ಹೇಳ್ತಾ ಉಂಟು. ಯಾರಿದ್ದಾರೆ ಅಂತ ಯೋಚನೆ ಮಾಡುವಾಗಲೇ ಬಂದು ಬಿಟ್ರಲ್ಲ ನೀವು. ಇವತ್ತು ಯಾರಿಲ್ಲ, ಒಂದು ಕೈ ನೀವೇ, ನಾನ ನೀವು. Oh,
ಇಲ್ಲವಿಲ್ಲೂ ಯಾರು ಪೆಟ್ಟು ಹೆಚ್ಚು ನಿನಗೆ ಶೌರ್ಯ ಮೀರ್ತಾ ಉಂಟು, ಹೆಚ್ಚಾಗ್ತಾ ಉಂಟು ಭುಜದಲ್ಲಿ ಶೌರ್ಯ. ಹಾಗಾಗಿ ಹೊಡೆಯುವುದು ನನಗ. ಅದೇ ಅಯ್ಯೋ, ನನ್ನಂತರಿ ಹೊಡೆದು ಏನ್ ಪ್ರಯೋಜನ? ನೀವಂತ ಯಾರು ಇಲ್ಲಲ್ಲ, ಯಾರಿಂದ ನನಗೆ ಹೊಡೆದು? ಯಾರು ಎದುರು ಬರ್ಲಿಕ್ಕೆ ಭಯ ಪಡ್ತಾರೆ. ನೀವು ಬಂದಿರಲ್ಲ, ಇವತ್ತು ನೀವು ಆದ್ರೂ ಅಡ್ಡಿಲ್ಲ. ನೀನ್ ನನಗೆ ಹೊಡೆದ್ರೆ ಏನಾಗ್ತದೆ? ಏನಾಗ್ತದೆ? ಪಾಪದ ನಾರದನ ಮೇಲೆ ಕೈ ಮಾಡಿದ ಹಿರಣ್ಯಾಕ್ಷರ ಎಲ್ಲರೂ ದೂರಿಕೊಳ್ಳುವುದಿಲ್ವಾ? ದೂರಿಕೊಳ್ತಾರೆ. ನೀವಲ್ವ? ನಾವು ಯಾವತ್ತೂ ಹಾಗೆ ತಾಗುವುದಿದ್ರೆ ನಮಗೆ ಸರಿ ಸಮಾನವಾದವರಿಗೆ ತಾಗಬೇಕು. ನಾನು ಲೋಕ ಕಲ್ಯಾಣಕ್ಕಾಗಿ ಶ್ರಮ ವಹಿಸುವ ನನ್ನ ಮೇಲೆ ಕೈ ಮಾಡಿದ್ರೆ ಹೇಗಾಗ್ತದೆ? ನೀವು ಪೆಟ್ಟಿಗೆಲ್ಲ ಜನ ಅಲ್ಲ, ಜನವೇ ಅಲ್ಲ. ಹಾಗಾದ್ರೆ ನಾವು ಪೆಟ್ಟು ಮಾಡಬೇಕು ನಮ್ಮ ಸರಿ ಸಾಮಾನಲ್ಲಿ. ಹಾಗಂತಾದ್ರೆ ನನ್ನಲ್ಲಿ ಯಾರು ದೂರ ಕೊಡುವವರು ಇಲ್ವನಾರಾದ್ರೆ ಹಿರಣ್ಯಾಕ್ಷ, ಇರುರೇ ಶಾಬ ಮಜರೆ ಕೂತುರೇ, ನಿನ್ನ ಈ ಕೀರ್ತಿ ವಿಶೇಷಗಳನ್ನ ನಾನು ಈ ಹಿಂದೆ ಕೇಳಿ ತಿಳಿದವ. ನನ್ನ ಬಗ್ಗೆ ಪ್ರಚಾರ ಉಂಟಲ್ಲ. ಮೂರು ಲೋಕದಲ್ಲಿ ನಿನ್ನ ಸಾಮರ್ಥ್ಯಕ್ಕೆ ಎಣೆಯಾದವರು ಯಾರೂ ಇಲ್ಲ. ಕಲಿ ಹಿರಣ್ಯಾಕ್ಷ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ಹಾಡಿ ಹೊಗಳುತ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ತಿಳಿದೆ. ಹಾಗೆ ಇತ್ತೀಚೆಗೆಲ್ಲ ಮಾತಾಡೋದನ್ನು ಕೇಳಿದೆ. ನಾಗಲೋಕವನ್ನ ಸೇರಿದ ದೇವೇಂದ್ರನ ಹೊಡೆದೋಡಿಸಿದ್ದಾರೆ. ದೇವಗುತ್ತಿಗೆಯಲ್ಲಿ ಹಾರೈಸ್ತಾ ಇದ್ದಾನೆ. ಇದನ್ನೆಲ್ಲ ಕೇಳಿದಾಗ ನಂಗಲ್ಲಿ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಹೌದಾ? ಬಿಡಿ ಆಸೆ. ಇದನ್ನೆಲ್ಲ ನಾನು ಅವನ ವಿಜೃಂಭಣೆಯನ್ನು ನೋಡ್ಬೇಕು. ನೀವು ಕೇಳಿದ್ದು ಒಮ್ಮೆ ಕಣ್ಣಾರೆ ನೋಡ್ಬೇಕು. ಅದಕ್ಕಾಗಿ ನಾನು ಇಲ್ಲಿವರಿಗಾಗಿ ಓಡೋಡಿ ಬಂದ್ರೆ ಅದಕ್ಕೆ ಬಂದದ. ನೀವು ನನ್ನ ಮೇಲೆ ಕೈ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆಯಲ್ಲ. ತಪ್ಪಾಯ್ತು ಗೊತ್ತಾಗ್ಲಿಲ್ಲ ನಾರಾದ್ರೆ. ನನ್ನ ಕೀರ್ತಿಯ ವಾರ್ತೆಯನ್ನು ಕೇಳಿ ನೋಡುವ ಅಂತ ಬಂದ್ರಿ. ನೀವು ನೋಡುವ ಅಂತ ಬಂದ್ರಿ. ಅಲ್ಲಿ ಕೇಳುವುದಕ್ಕೂ ಇಲ್ಲಿ ನೋಡುವುದಕ್ಕೂ ಸಾಮ್ಯತೆ ಉಂಟು ಅಥವಾ ಎಂತದಿಲ್ವಾ? ಸಾಮ್ಯತೆ ಉಂಟಲ್ಲ, ಎಲ್ಲ ಉಂಟು. ನಾನು ಕೇಳಿದ್ದೇ ಕಡಿಮೆ ಆಯ್ತು ಅಂತ ಭಾವಿಸ್ತೇನೆ. ಇಲ್ಲಿ ಇರುವುದೇ ಹೆಚ್ಚು ಉಂಟು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಹೆಚ್ಚುಂಟು. ಅಷ್ಟು ಮಾಡಿದ್ದೇವೆ ನಾವು. ಮತ್ತೆ ಸಾಧನೆ ಮಾಡಿದ್ದಂತ ಹೇಳಿದ್ರೆ ನಾವು ಸಾಧನೆ ಹೊರಟ ಮೇಲೆ ಹಾಗೆ ಎಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಆಗ್ತದೆ ಅಷ್ಟು ಎತ್ತರಕ್ಕೆ ಏರುವುದೇ. ನಾನಾದ್ರೆ ನೀವು ಹೇಳಿದಾಗೆ ಎಲ್ಲವನ್ನು ಮಾಡಿದ್ದೇನೆ, ನೀವು ಕಣ್ ತುಂಬಿಸಿಕೊಂಡಿದ್ದೀರಿ. ಆದ್ರೆ ನಂಗೊಂದು ಪೆಟ್ಟಿಗೆ ಜನ ಆಗಬೇಕಲ್ಲ. ಪೆಟ್ಟಿಗೆ? ಹೌದು. ನಿನಗೆ ಹೋರಾಟ ಮಾಡುವ ಸರಿ ಸಮಾನವರು ಯಾರಿದ್ದಾರೆ ಅಂತ ನಾನು ಆಲೋಚನೆ ಮಾಡಿದ್ರೆ ಇತ್ತೀಚರಿಗೆ ಸುರೇಂದ್ರ ನಾನು ಪೆಟ್ಟಿಗೆ ಜನ ಅಲ್ಲ. ಹಾಗಂತ ನಿಮ್ಗೆ ವಿರೋಧಿಗಳ ಇಲ್ಲ ಅಂತಲ್ಲ, ಇತ್ತೀಚರಿಗೂ ಅಂತಕನಿದ್ದಾನೆ. ನಾನು ಇದುವರೆಗೆ ಎಣಿಸಿದ್ದೆ ಅಂತದ್ದು. ನಮಗೆ ವೈರಿಗಳ ಇಲ್ಲ, ನಮ್ಮನ್ನು ಹೆಸರ ಕೇಳಿದ್ರೆ ನಮ್ಮನ್ನು ನೋಡಿದ್ರೆ ಎಲ್ಲ ಭಯ ಪಡ್ತಾರೆ ಎಂಬ ಹಾಗೆ.
ಆದ್ರೆ ಭಯ ಪಡುವುದಿಲ್ಲ. ನಮ್ಮನ್ನು ವಿರೋಧ ಮಾಡ್ಲಿಕ್ಕೆ ಒಬ್ಬ ಇದ್ದಾನಂತಾದ್ರೆ ಇದ್ದಾನೆ. ನನಗಿದು ಆಶ್ಚರ್ಯದ ವಿಚಾರ. ನೀವು ಸತ್ಯ ಹೇಳ್ತೀರೋ ಸುಳ್ಳು ಹೇಳ್ತೀರೋ ಗೊತ್ತಾಗುದಿಲ್ಲ. ಯಾವುದು? ಯಾಕೆ ಹೇಳಿ, ಭೂಲೋಕ ಎಲ್ಲ ನಮ್ಮದೇ. ಭೂಲೋಕದಲ್ಲಿ ಯಾರು ನಮ್ಮ ವಿರೋಧಕ್ಕೆ ಬರುವುದಿಲ್ಲ. ಪಾತಾಳಕ್ಕೆ ಹೋದ್ರೆ ಅಲ್ಲಿ ಇಲ್ಲ, ದೇವಲೋಕಕ್ಕೆ ಹೋದ್ರೆ ಅಲ್ಲಿ ಇಲ್ಲ. ಮೂರು ಲೋಕವೇ ನನ್ನ ಸ್ವಾಧೀನ ಅಂತ ಆದ ಮೇಲೆ ಹಾಗಾದ್ರೆ ನಮ್ಮನ್ನು ವಿರೋಧಿಸುವವರು ಯಾರು ಇರಬಹುದು? ನೀವು ಹೇಳಿದ ಹಾಗೆ ಮೂರು ಮೂರ್ತಿಗಳು, ಎಲ್ಲಿಯಾದ್ರೂ ಮೂರು ಮೂರ್ತಿಗಳಲ್ಲಿ ನನ್ನನ್ನು ವಿರೋಧ ಮಾಡುವವರಿದ್ದಾರ? ಇದ್ರೆ ಯಾರ ಅಂತ ಹೇಳಿ ನೋಡು ಒಮ್ಮೆ. ಮೂರು ತೊಂದರೆ ಇಲ್ಲ ಹೇಳಿ, ಯಾರಾದ್ರೂ ಮೂರು ಮೂರ್ತಿಗಳ ವಿಷಯಕ್ಕೆ ಬಂದೆ. ಹೌದು, ಮೂರು ಮೂರ್ತಿಗಳಲ್ಲಿ ಯಾರಂತ ಆಲೋಚನೆ ಮಾಡಿದ್ರಿ? ಈಗ ಅದೇ ಆ ಹರ 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 ಹರನ ಖಂಡಿತವಾಗಿ ಅಲ್ಲ ಅಲ್ವಾ? ಗುರುಸ್ಥಾನದಲ್ಲಿ ಇದ್ದವ ನಿನಗೆ ಗುರುವಾಗಿ ಹರನು ಶಾಪಿ. ಹಾ ಹೌದು, ಗುರುಸ್ಥಾನದಲ್ಲಿ ಆತ ಅಂತೂ ನಿಮ್ಮಲ್ಲಿ ವೈರತ್ವನ ಕಟ್ಟಿಕೊಳ್ಳುವುದಿಲ್ಲ, ಕಾದಾಟಕ್ಕೆ ಮುಂದಾಗುವುದಿಲ್ಲ. ಆರಾಧ್ಯ ದೈವ. ನಾವು ಬೆಳಿಗ್ಗೆ ಆದ್ರೆ ಪ್ರಾರ್ಥನೆ ಮಾಡುದೇ ಅವನದ್ದು. ಮತ್ತೆ ಅವ ನಮ್ಮನ್ನು ಮಾನವರಿಗೆ ಆದಷ್ಟು ಬೇಗ ಒಲಿಯುವ ದೇವರಂದ್ರೆ ಈಶಾ. ಹೌದು, ಅವನು ನಮ್ಮ ಬಗ್ಗೆ ಕೆಡುಕನ್ನು ಬಯಸಿಕ ಖಂಡಿತವಾಗಿ ಹರ ಅಲ್ಲ ಅಂತ ಆಯ್ತು. ಅಲ್ಲ. ಮತ್ತೆ ಯಾರು? ಇನ್ನು ಬ್ರಹ್ಮದೇವ. ಬ್ರಹ್ಮನ ಖಂಡಿತ ಅಲ್ಲ. ಅಲ್ಲ, ವರ ಕೊಟ್ಟಿದ್ದು ನಿನಗೆ ಅವನೇ ಅಲ್ವಾ? ಓ, ವರ ಕೊಡುದವ. ಕರಕರದು ವರವನ್ನೀವ. ನಮ್ಮ ಜಾತಿ ಮಕ್ಕಳು ತಪಸ್ಸಿಗೆ ಹೋದ್ರು ಸಾಕು, ತಕ್ಷಣ ಪ್ರತ್ಯಕ್ಷನಾಗಿ ಯಾವ ವರ ಬೇಕು ಏನು ಬೇಕಾದ್ರೂ ಕೊಡ್ತಾರೆ. ವರ ಕೊಟ್ಟವರೇ ನಮ್ಮನ್ನು ಕೊಲ್ಲಲಿಕ್ಕೆ ಮುಂದಾಗ್ತಾನ, ಮನಸ್ಸು ಮಾಡ್ತಾನವ. ಓ, ಬ್ರಹ್ಮಲ್ಲ, ಬ್ರಹ್ಮನೂ ಅಲ್ಲ, ಈಶನೂ ಅಲ್ಲ. ಹರನಲ್ಲ. ಹಾಗಾದ್ರೆ ಹರಿ ಎಂತದ ಹೇಳಿದ್ರೆ? ಹರಿ ಹರಿ ನನ್ನ ವಿರೋಧಿ ಆಗಿರುವವ ಹರಿ, ನನ್ನನ್ನು ವಿರೋಧಿಸುವವ ಹರಿ. ಇದುವರೆಗೆ ನಾನು ಬಯಸಿದ್ದ ಅವನನ್ನೇ ನಾರಾದ್ರೆ ಯಾವ ಸಮಯದಿಂದ ನಾನು ಕಾಯ್ತಾ ಇದ್ದೆ ಅವನಿಗಾಗಿ. ಎಷ್ಟು ಹೊತ್ತಿಗೆ ಅವ ಸಿಗ್ತಾನೆ, ಅವ ಕೈಗೆ ಸಿಕ್ಕಿದ್ರೆ ಅವನನ್ನು ಪಡಿಬೇಕು, ಹರಿಯನ್ನು ಕೊಲ್ಲಬೇಕು ಎನ್ನುವ ಹಾಗೆ ನಮ್ಮ ಜಾತಿ ಮಕ್ಕಳನ್ನು ನೋಡಿದ್ರೆ ಆಗುವುದಿಲ್ಲ ಅವನಿಗೆ. ಆದ್ರೆ ಏನು ಮಾಡೋಣ ಹೇಳಿ? ನಮ್ಮ ಕಣ್ಣ ಎದುರಿಗೆ ಅವ ಬರುವುದಿಲ್ಲ. ಕಪಟಿಗವ, ಮೋಸ ಮಾಡುವವ, ದೇವತೆಗಳ ಪಕ್ಷದಲ್ಲಿ ನಿಲ್ಲುವವ, ಎಲ್ಲಿಯಾದ್ರೂ ವಿರೋಧ ಮಾಡುವ ಅಂತ ಹೇಳಿ ನಮ್ಮ ಎದುರು ಬರ್ತಾನೋ? ಯಾವ್ಯಾವ ರೂಪದಲ್ಲಿ ಎಲ್ಲ ಬರುದವ? ಅವನ ನಿಜ ರೂಪದಿಂದ ಬರ್ತಾನೋ? ಬರುವುದಿಲ್ಲ. ಹಾಗಾದ್ರೆ ಅವ ಸಿಗಬೇಕು ಅಂತ ನಾನು ಕಾಯ್ತಾ ಇದ್ದವ. ನನಗೆ ನೀವು ಅವನ ವಿಷಯ ಹೇಳಿದ್ದು ಒಳ್ಳೇದಾಯ್ತು. ಅವ ಎಲ್ಲಿದ್ದಾನಂತ ನಮಗೆ ಹುಡುಕುವುದು ಬಹಳ ಕಷ್ಟ, ಎಲ್ಲಾ ಕಡೆ ಎಲ್ಲ ಇರ್ತಾನಂತ. ಹಾಗಾದ್ರೆ ಅವ ಇಂತಲ್ಲೇ ಇರುವುದಂತಾದ್ರೆ ಅದು ಯಾವ ಸ್ಥಳ, ಅವ ಎಲ್ಲಿ ಕಾಣ ಸಿಗ್ತಾನೆ? ನೀವು ಜ್ಞಾನಿಗಳು, ನಿಮ್ಗೆ ಎಲ್ಲೆಲ್ಲಿ ಏನಾಗ್ತದೆ, ಯಾರ್ಯಾರು ಎಲ್ಲಿರ್ತಾರೆ ಎಲ್ಲ ಗೊತ್ತಿರ್ತದೆ. ಹಾಗಾದ್ರೆ
ಆ ಹರಿ ಎಂಬವ ಹರಿಯಮಯ್ಯವ ಎಲ್ಲಿ ಸಿಗ್ತಾನಂತ ಹೇಳಿ. ಹರಿಯಿಲ್ಲ ಆ? ಹರಿಯಿಲ್ಲ ಈಗ ಎಂದು ತೋರ್ಬೇಕಂದು ಜನಗನ ಎಂದು ತೋರ್ಬೇಕಂದು ಜನಗನ ನಾ ಎಂದು ತೋರ್ಬೇಕಂದು ಜನಗನ ತೆರಳಿಯೇ ಕಾಮದಲ್ಲಿ ಇರುವ ತೆರಳಿಯೇ ಕಾಮದಲ್ಲಿ ಇರುವ ಎಂದು ತೋರ್ಬೇಕಂದು ಜನಗನ ತೆರಳಿಯೇ ಕಾಂತದಲ್ಲಿ ಇರುವ ನಾಥನ ತೆರಳಿಯೇ ಕಾಂತದಲ್ಲಿ ಇರುವ ನಾಥನ ಸಿರಿಯುದರೆಯೋ ಸತಿಯರಾತನ ಸಿರಿಯುದರೆಯೋ ತೆರೆಯುದರೆಯೋ ಸತಿಯರಾತನ ಬೆಲ್ಲ ಬಿಡದೆ ಗಿರಿಯಳೋ ಒಳಿಯಲು ಪ್ರೀತನ ಬೆಲ್ಲ ಬಿಡದೆ ಗಿರಿಯಳೋ ಒಳಿಯಲು ಪ್ರೀತನ ಕರೆಯ ವರ್ಷದೊಳಿರಿಯೋ ನೀನು ಪುರುಷದನಗಳಿರಲು ಹೊರದು ಕರೆಯ ವರ್ಷದೊಳಿರಿಯೋ ನೀನು ಪುರುಷದನಗಳಿರಲು ಹೊರದು ಅರಸೆಯಳು ಪೊರೆಯದಿಗದೆ ಬರುವಂತೆ ಕಾಮಿ ಅರಸೆಯಳು ಪೊರೆಯದಿಗದೆ ಬರುವದೇ ಕಾಮಿ ನಾನೇ ಅವ ಇರುವ ಜ್ಞಾನವನ್ನು ತೋರಿಸಿ ಬಿಡುದಿಲ್ಲ. ತೋರಿಸ್ಬೇಕಾ? ಏನು ಮಾಡುವ? ಏನು 3 ಲೋಕವನ್ನು ಸಂಚರಿಸಿದೆ, ಆ, ಎಲ್ಲಿಯೂ ಹರಿಯ ಇಲ್ಲ. ಎಲ್ಲಿ ಓಡಿ ಹೋದ್ನಾ? ಎಲ್ಲ ಓಡಿ ಒಯ್ದುಕೊಂಡಿದ್ದಾನೆ. ಹೌದಾ? ಕಾರಣ ಏನು? ನಿನ್ನ ಪೌರುಷದ ವಾರ್ತೆ ಆ. ಅವನೆಲ್ಲಿಗೂ ಹೋಗಿದೆ. ಈ ನಿನ್ನ ಕೀರ್ತಿಯ ವಿಶೇಷವನ್ನು ಕೇಳಿದ ಆತ ಆ, ವೈಕುಂಠವನ್ನು ಬಿಟ್ಟಿದ್ದಾನೆ. ಹೌದಾ? ಎಲ್ಲಿದ್ದಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆ, ಹಾಗಾಗಿ ಆ. ಮರೆಯಾಗಿದ್ದಾನೆ. ಹಾಗಾದ್ರೆ ಬೇಕಲ್ಲ ಅವ ನನಗೆ. ಬೇಕಾದ್ರೆ ನಾನ್ ದಾರಿ ತೋರಿಸ್ತೇನೆ. ಅದು ಹೇಗೆ? ಅವನಲ್ಲಿ ಕಾದಾಡಿ ಜಯವನ್ನು ಸಂಪಾದನೆ ಮಾಡಬೇಕು. ಖಂಡಿತವಾಗಿ ಅವನನ್ನು ಕೊಲ್ಲಬೇಕೆಂಬ ನಿನ್ನ ಉದ್ದೇಶ. ಅವನನ್ನು ಸಿಕ್ಕಿದ್ರೆ ಬಿಡುದಿಲ್ಲ ಮಾತ್ರ ನಾನು. ಹಾಗಾದ್ರೆ ತುಂಡು ತುಂಡು ಮಾಡ್ತೇನೆ ಅವನನ್ನು. ಅವನಿಲ್ಲ ಎಂಬಲ್ಲಿಗೆ ಆ. ನೀನು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ಆ, ಅವನಿಗೆ ಆ. ಇಬ್ಬರು ಮಡದಿಯರು. ಇಬ್ರು ಹಾ. ಒಬ್ಬಳಲ್ಲ, ಅವನಿಗೆ ತಗೊಂಡು ಹೋಗ್ತದೆ 2 ಹೆಂಡತಿ. ಒಬ್ಬಳು ಸಿರಿದೇವಿ. ಪಾಪದವರೆಲ್ಲ ಮಾಡಿದ್ರೆ ನೋಡು ಅವ 2 ಕಟ್ಟಿಕೊಂಡಿದ್ದಾನೆ. ದೇವರೆಲ್ಲ ಮಾಡಿದ್ರೆ 2 ಅಲ್ಲ 4 ಕಟ್ಟಿಕೊಂಡು. ಹೌದು, ಅದು ಹೇಳ್ಬೇಕು. ದೇವರಲ್ಲಿ ದೇವರು ನಮ್ಮ ಹತ್ರ ಕಟ್ಟಿಕೊಂಡು ನೋಡು ಅವ 2 ಮನ ಸಾಕಾಗುದಿಲ್ಲ ಅವನಿಗೆ. ಹಾಗಾಗಿ ನೀವು ಒಂದು ಕೆಲಸ ಮಾಡು. ಹಾ. ಒಬ್ಬಳು ಸಿರಿದೇವಿ, ಸಿರಿದೇವಿ, ಇನ್ನೊಬ್ಬಳು ಭೂದೇವಿ.
ಭೂದೇವಿ. ಹಾ. ಹಾಗಾದ್ರೆ ಸಿರಿದೇವಿ ಹಾ. ಈಗಾಗಲೇ ವಕ್ಷಸ್ಥಳದಲ್ಲಿ ಜಾಗ ಕೊಟ್ಟಿದ್ದಾನೆ. ಓ ಎದೆಯಲ್ಲಿ ಜಾಗ. ಅವ ಇಲ್ಲ ಎಂಬಲ್ಲಿಗೆ ಅವಳು ಸಿಗುವುದಿಲ್ಲ ಎಂಬುದೇ ಅರ್ಥ. ಓ ಅಂದ್ರೆ ನಂಗೆ ಅವಳು ಸಿಕ್ಕಿದ್ರೆ ಅವ ಸಿಕ್ಕಿದ ಹಾಗೆ ಅಲ್ವಾ? ಹೌದು. ಹಾಗಾದ್ರೆ ಅವ ಸಿಕ್ಕುವುದಿಲ್ಲ, ಅವಳು ಲಕ್ಷ್ಮೀ ದೇವಿ ಸಿಕ್ಕುದಿಲ್ಲ. ಹಾಗಾದ್ರೆ ಇನ್ನೊಬ್ಬಳಿದ್ದಾಳಲ್ಲ ಯಾರು? ಭೂದೇವಿ. ಭೂದೇವಿ. ಹಾ, ಅವಳೆಂತ ಮಾಡುದು? ಭೂದೇವಿಯನ್ನ ನಿನ್ನ ವಶದಲ್ಲಿರಿಸಿಕೊಂಡಿದ್ದೆ ಹೌದಾದ್ರೆ, ಹಾ. ಅವಳಿಗೆ ಸಾಕಷ್ಟು ಕಷ್ಟವನ್ನ ಕೊಟ್ಟಿದ್ದೆ ಹೌದಾದ್ರೆ, ಖಂಡಿತವಾಗಿ ಇಲ್ಲಿವರೆಗಾಗಿ ಬರ್ತಾನೆ. ಅವನಲ್ಲಿ ಹೋರಾಡಿ ನೀ ಜಯ ಸಂಪಾದನೆ ಮಾಡಬಹುದು. ಓ ಹಾಗಾದ್ರೆ ಲಕ್ಷ್ಮೀ ದೇವಿಯ ಸುದ್ದಿಗೆ ನಾನು ಹೋಗುವ ಅಲ್ಲ, ಭೂದೇವಿಯನ್ನು ನಾನು ಕೆಣಕಬೇಕು. ಧರಾದೇವಿಯನ್ನು ಕೆಣಕಿ ಅವಳನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಮುಂದಾದದ್ದು ಹೋಗುವಂತಾದ್ರೆ ಖಂಡಿತವಾಗಿ ರಕ್ಷಣೆಗಾಗಿ ಹರಿ ಬಂದು ಬರ್ತಾನೆ. ಬರಲೇಬೇಕು ನಾರಾದ್ರೆ. ಯಾಕೆ ಕೇಳಿದ್ರೆ, ಯಾವಾತನೋ ಒಬ್ಬ ಹೆಂಡತಿಯ ಸುದ್ದಿಗೆ ಹೋಗ್ತಾರೆ, ಹೆಂಡತಿಯ ಮೈ ಮೇಲೆ ಕೈ ಮಾಡ್ಲಿಕ್ಕೆ ಹೋಗ್ತಾರಂತಾದ್ರೆ ಆ ಸಂದರ್ಭದಲ್ಲಿ ಗಂಡನಾದವ ಒಬ್ಬ ನರ ಇದ್ದವ ಹೌದು ಅಂತಾರೆ, ಅವನಲ್ಲಿ ಗಂಡಸ್ಥಾನ ಉಂಟು ಹೌದು ಅಂತಾರೆ. ಹೆಂಡತಿಯ ರಕ್ಷಣೆಯನ್ನು ನಾವು ಮಾಡಲೇಬೇಕು, ಬರಲೇಬೇಕು. ಹೆಂಡತಿಯ ಮೈ ಮೇಲೆ ಕೈ ಮಾಡಿದವನನ್ನು ಶಿಕ್ಷಿಸಲೇಬೇಕು. ಅವ ಬರುದಿಲ್ಲ ಅಂತಾದ್ರೆ ಒಬ್ಬ ಷಂಡ ದೇವಸ್ಥಾನದಲ್ಲಿ ಬಂದೇ ಬರ್ತಾನೆ, ಕಳಸತ್ತವ ಅಂತ ಆಗ್ತದೆ. ಹಾಗಂತಾದ್ರೆ ಈಗ ಧರಾದೇವಿಯನ್ನು ಪೀಡಿಸುವಾಗ ಹೆಂಡತಿಯ ರಕ್ಷಣೆಗಾಗಿ ಹರಿ ಬಂದೇ ಬರ್ತಾನೆ. ಆ ಸಂದರ್ಭದಲ್ಲಿ ನಾನು ಅವನನ್ನು ಹಿಡಿಯಬಹುದು, ಅವನನ್ನು ನಾನು ಕೊಲ್ಲಬಹುದು. ನಮೋ ನಮ. ನೀನು ಹೋಗ್ಬೇಕಂತಲೇ ನಾನು ಬಂದಿದ್ದೆ. ಇವತ್ತು ಮಾತ್ರ ನಿಮ್ಮ ತಲೆಗೆ ಕೊಡಬೇಕು ನಾನು. ತಲೆಗೆ ಬುದ್ಧಿ. ಇಷ್ಟು ದಿವಸ ಆಯ್ತು ನನಗೆ ಈ ವಿಷಯ ಗೊತ್ತಾಗ್ಲಿಲ್ಲ, ಯಾರು ಹೇಳಿದವರಿಲ್ಲ. ಇವತ್ತು ಬಂದು ಆ ವಿಷಯವನ್ನು ಹೇಳಿ, ನಿಮ್ಮ ತಲೆ ಅಂದ್ರೆ ಸಾಮಾನ್ಯ ತಲೆ ಅಲ್ಲ, ಎಷ್ಟೆಷ್ಟು ವಿಚಾರ ಉಂಟು. ಸತ್ಯವಾಗಿ ಹೇಳ, ನೀನೊಂದು ಮೇಲೆ ಹೋಗ್ಬೇಕಂತಲೇ ನಾನು ಬಂದೆ. ನಾನಂದ್ರೆ ಮೇಲೆ ಆ ಹರಿಯನ್ನ ಕೊಂದು ನೀನು ಮತ್ತೆ ಇನ್ನು ಎತ್ತರಕ್ಕೆ ಹರಿಯನನ್ನು ಕೊಂದ್ರೆ ಮತ್ತೆ ನಮ್ಗೆ ತಾಗುವವರಿದ್ದಾರೆ ಯಾರು? ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಮತ್ತೆ ಅಂತದೊಂದು ವಿಷಯ ಹೇಳಿಬಿಟ್ರಲ್ಲ. ನಿಮ್ಮಲ್ಲಿ ವಿಷಯ ತುಂಬಾ ಉಂಟು ನಾರದು, ನಮ್ಗೆ ಗೊತ್ತಾಗ್ತದೆ. ಕೆಲವು ಅವಕಾಶ ಸಿಕ್ಕುದಿಲ್ಲ. ನಮ್ಮ ಹತ್ರ ಎಲ್ಲ ಬಂದ್ರೆ ಹೀಗಿದ್ದೆಲ್ಲ ಅವಕಾಶ ಸಿಗ್ತಾ ಇರ್ತಾರೆ. ಹೌದಾ? ಆದೀತು ನಾರಾದ್ರೆ ನೀವು ಇನ್ನು ತೆರಳಬಹುದು. ನಿಮ್ಗೆ ಲೋಕ ಕಲ್ಯಾಣದ ಕೆಲಸ ನಿಮ್ಗೆ ಈಗಿನಕ್ಕಿಂತ ಇನ್ನು ಕೆಲಸ ಎಷ್ಟು ಉಂಟು ಅದು ಮುಂದುವರಿಸುವ. ನನಗೆ ಬೇಕಾದ ನಾನು ಮಾಡ್ತೇನೆ, ಆಯ್ತಲ್ಲ? ನಮೋ ನಮೋ ನಮೋ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ನಾರದರ ಮಾತನ್ನು ಒಪ್ಪಿದೆ ನಾನು. ಹಾಗಾದ್ರೆ ಹರಿ ಹೆಂಡತಿ ಆಗಿರುವಂತ ಭೂದೇವಿಯನ್ನು ನಾನು ಪೀಡಿಸಿದೆ ಯಾವುದು ಅಂತಾದ್ರೆ, ಭೂದೇವಿಗೆ ನಾನು ಕಷ್ಟವನ್ನು ಕೊಟ್ಟದ್ದು ಯಾವುದು ಅಂತಾದ್ರೆ ಖಂಡಿತವಾಗಿ ಹರಿ ಬರ್ತಾನಲ್ವಾ? ನನಗೂ ಬೇಕಾದದ್ದು ಹರಿಯೇ. ಹಾಗಾದ್ರೆ ಹರಿ ಬರಬೇಕು, ಭೂದೇವಿ ಮೇಲೆ ಬರಬೇಕು. ಭೂದೇವಿ ಮೇಲೆ ಬರಬೇಕಾದ್ರೆ ಏನ್ ಮಾಡಬೇಕು? ಭೂದೇವಿ ಒಂದು ತುಳಿಬೇಕು. ಯಾವ್ದ್ರಲ್ಲಿ ತುಳಿಯುವುದು? ಬಲಕಾಲಲ್ಲ, ಒಳ್ಳೆದಲ್ಲ ಅವಳಿಗೆ. ನನ್ನ ಎಡ್ಡ ಕಾಲಿನಿಂದ ತುಳಿದು ಭೂಮಿ ದೇವಿಯನ್ನೇ ಎಬ್ಬಿಸ್ತೇನೆ ನೋಡುವ. ಧರಣಿಯುದು ಕಿಸಿ ತರುಣಿಯರು ಬದಿ ಬೆದರುತ್ತಬರಲು ಮೋದಿ ಸಂಪ್ರೀತಿ ಅವಳೊಡನೆದ್ದಲು ಅವನನ್ನು ನುಡಿಸುವೆಯಲು ಮೃದು ಮಧುರ ವಚನದಲ್ಲಿ ಮೃದು ಮಧುರ ವಚನದಲ್ಲಿ ನುಡಿಸುವೆಯಲು ಕಳಲು ಸುಂದರಾಂಗಿ ಸುಮಗಂಧಿ ಕಂದ
ಒಮ್ಮೆಲೆ ದಿಗ್ಭ್ರಾಂತಿಗೆ ಒಳಗಾದವನು ಆಶ್ಚರ್ಯವೇ ಆಗ್ತದೆ. ಯಾಕೆ? ಹಾಗಾಯ್ತಲ್ಲ. ಹೌದಾ? ಹೇಗಾಯ್ತು ಈಗ? ಏನು ಹೇಗೆ ಎನ್ನುವುದೇ ಅರ್ಥವಾಗ್ತಾ ಇಲ್ಲ. ಅದು ಸ್ವಲ್ಪ ಒಳ್ಳೆದಾಯ್ತಾ? ನೋಡುವಾಗ ಆಯ್ತಾ? ಯಾಕೆ? ನಿಂತು ನೋಡ್ತಾ ಇದ್ದೀಯಲ್ಲ ಆಗದಿಂದ. ಅಲ್ಲ, ನೋಡುವ ಹಾಗೆ ಆಯ್ತಲ್ಲ. ನೋಡುವ ಹಾಗೆ ಆಯ್ತು. ನೋಡುವ ಹಾಗೆ ಆಗ್ಲಿ ಅಂತ ಇಷ್ಟು ಮಾಡಿದಲ್ಲ. ಹೌದು. ಒಮ್ಮೆಲೆ ನಿನ್ನ ಎಡಕಾಲಿನಿಂದ ತುಳಿಯುವುದಕ್ಕೆ ಪ್ರಾರಂಭ ಮಾಡಿದೆ. ಭೂಮಿಯೇ ಬಾಯಿ ತೆರೆದು ಅದರಿಂದ ಮೇಲೆ ಬಂದವಳು ನಾನು. ನನಗೆ ಅದೇ ಆಶ್ಚರ್ಯ ಆದ. ಭೂಮಿಯನ್ನು ನಾನು ತುಳಿದ ಸಂದರ್ಭದಲ್ಲಿ ಒಂದು ಸುಂದರವಾದಂತ ಆಕೃತಿ ನನ್ನ ಕಣ್ಣೆದುರು ಬಂದು ನಿಂತಿತ್ತಲ್ಲ. ಅಬ್ಬಬ್ಬಾ,
ಹಿರಣ್ಯಾಕ್ಷ ಹೆಣ್ಣು ಮಕ್ಕಳನ್ನು ನೋಡ್ಲಿಲ್ಲ ಅಂತಲ್ಲ, ಸರಿ ಎಂತೆಂತ ಹೆಣ್ಣು ಮಕ್ಕಳನ್ನು ನೋಡಿಬಿಟ್ಟವ. ಶ್ರೋತದಲ್ಲಾಗ್ಲಿ ನಾಗಕನ್ಯರನ್ನಾಗ್ಲಿ ದೇವಲೋಕದಲ್ಲಿರುವಂತ ದೇವನಾರಿಯರು, ರಂಬೆ ಊರ್ವಶಿ ಮೇನಕಾದಿಗಳು ಅವರೆಲ್ಲ ಎಂತ ಚಂದದವರು. ಆದ್ರೆ ನಿನ್ನನ್ನು ಕಂಡ ಮೇಲೆ ಅವರ ಚಂದ ಅಲ್ಲ ಎಂತದೇ, ಹೌದಾ? ಸುಡು ಅವರ ಚಂದವನ್ನು. ಅವ್ರನ್ನೆಲ್ಲ ತಂದು ನಿನ್ನ ಕಾಲಿ ಕಟ್ಟಬೇಕು ಇವರು. ಹಾಗೆ ಅವರಿಂದ ಮಿಗಿಲಾದಂತ ರೂಪ ನಿನ್ನದು. ಸುಂದರಾಂಗಿ ಸುಮಗಂಧಿ ಚಂದ್ರವದನೆ. ಏನು ಬಹಳ ಹೊಗಳ್ತಾ ಇದ್ದೀಯ. ಕಾರಣ ಉಂಟು. ನಿನ್ನ ಮುಂಗುರುಳು, ನಿನ್ನ ಹಣೆಯೋ, ನಿನ್ನ ಹುಬ್ಬು, ನಿನ್ನ ಕಣ್ಣು, ನಿನ್ನ ಮೂಗು, ನಿನ್ನ ಕಲ್ಲವು, ನಿನ್ನ ಕೆಂಪು ಕೆಂಪಾದಂತಹ ತುಟಿಯೋ, ನಿನ್ನ ಕಂಠವೋ, ನಿನ್ನ ಸೊಂಟವೋ, ಒಟ್ಟಾರೆ ಹೇಳುದಾದ್ರೆ ನೀನು ಸರ್ವಾಂಗ ಸುಂದರಿಯೇ ಹೌದು. ಇಷ್ಟು ಅಂದವಾಗಿರುವಂತ ಹೆಣ್ಣು ನನ್ನ ಕಣ್ಣೆದುರು ಬಂದು ನಿದ್ದೆ ಅಲ್ಲ. ನಿನ್ನನ್ನು ಹೊಗಳಿ ಪ್ರಯೋಜನ ಇಲ್ಲ. ನಿನ್ನಲ್ಲಿ ಕೇಳುವುದಿಷ್ಟೇ, ಯಾರು ನೀನು, ಎಲ್ಲಿಂದ ಬಂದವಳು, ನಿನ್ನನ್ನು ಹೇಳುವವರು ಕೇಳುವವರು ಯಾರು, ನಿನ್ನ ಪರಿಚಯ ಹೇಳ್ತೀಯ. ನನ್ನ ಕೇಳುವ ನೀನು ಸಾಮಾನ್ಯದ ಒದ್ದೆಡಿಸಬೇಡ. ಶೋಧಿಸಿದ ಯುವರಾಜ ಹಿರಣ್ಯಾಕ್ಷ. ಹಿರಣ್ಯಾಕ್ಷ ನೀನೆಯಾ? ನಿನ್ನ ನಿರ್ಣಯ ತಿಳುವೆ ಭೂದೇವಿ ನಾನು, ನಿರ್ಣಯ ತಿಳುವೆ ಭೂದೇವಿ ನಾನು, ಭೂದೇವಿ ನಾನು, ಭೂದೇವಿ ನಾನು. ನಿರ್ಣಯ ತಿಳುವೆ ಭೂದೇವಿ ನಾನು, ಎಲ್ಲಾದರೂ ಸ್ವಲ್ಪ ನೆನೆದು ದ್ರೋಹವನ್ನು ನಿರ್ಣಯ ತಿಳುವೆ ಭೂದೇವಿ ನಾನು, ಎನ್ನಲಾಗದು ತುಂಬ ನೀನು ರೋಗವನು. ಹಿರಣ್ಯಾಕ್ಷ. ಓ ಹೆಣ್ಣೆ, ಓ ಹಿರಣ್ಯಾಕ್ಷ ಅಂತ ಹೇಳ್ತೀನಿ ನೀನೆಯಾ? ನಾನೇ. ನಿನ್ನ ಸಮಾನ ಯಾರಿಗರಿಯ? ನಿನ್ನ ಪರಾಕ್ರಮದ ಬಗ್ಗೆ, ನಿನ್ನ ಶೌರ್ಯದ ಬಗ್ಗೆ ಕೇಳಿ ತಿಳಿದವಳು ನಾನು. ನೀನು ಮಾಡಿರುವಂತಹ ಸಾಧನೆ ಒಂದೇ ಎರಡೇ. ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತಾದ್ರೆ ನಾನು ನಿನ್ನ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಅಭಿಮಾನಿಯ? ಹೌದಾ?
ನಿಜವಾಗಿ ಪರಿಕೈಯಲ್ಲಿ ಬರ್ತೀಯಾ? ಹಾಗಲ್ಲ ಏನ್ ಅಭಿಮಾನಿಗಳೆಲ್ಲ ಹಿಡ್ಕೊಂಡು ಬರ್ಬೇಕಾ? ಅಭಿಮಾನಿಗಳೆಲ್ಲ ಪರಿಕೈಯಲ್ಲಿ ಬರುವುದಿಲ್ಲ. ಅಭಿಮಾನ ಎನ್ನುವುದು ಮನಸ್ಸಲ್ಲಿದ್ರೆ ಹಾ. ಅದೇ ಸಂತೋಷ ಅಲ್ವೇ? ಮತ್ತೆ ನಿನ್ನ ಪರಾಕ್ರಮದ ಕುರಿತಾಗಿ ಹೇಳುವುದಾದ್ರೆ ನೀನು ಮಾಡಿದಂತಹ ಸಾಧನೆ ಹೇಳು. ಏನು? ದೇವಲೋಕವನ್ನು ಸೂರೆಗೊಂಡೆ, ಹೌದು. ದೇವ ಗದ್ದುಗೆಯನ್ನೇರಿದೆ, ದೇವಲೋಕ ನಮ್ಮದೇ ಈಗ. ಧರಣಿ ದಿಗ್ವಿಜಯವನ್ನು ಕೈಗೊಂಡೆ, ಹಾ. ಧರಣಿ ಪಾಲಕರನ್ನೆಲ್ಲ ಗೆದ್ದೆ, ಅರಸು ಮಕ್ಕಳನ್ನೆಲ್ಲ ಹುಡಿ ಮಾಡಿದ್ದೇನೆ, ಓಡಿ ಹೋಗಿದ್ದಾರಲ್ಲ. ಹಾ. ಗೋ ಬ್ರಾಹ್ಮಣರನ್ನು ಹಿಂಸಿಸುವುದಕ್ಕೆ ಮುಂದಾದೆ, ಹಾ. ಗರ್ಭಿಣಿಯರ ಗರ್ಭಪಾತ ಮಾಡುವುದಕ್ಕೆ ಮುಂದಾದೆ. ಮಾಡಿದ್ದೇನೆ. ನಿನ್ನ ಪರಾಕ್ರಮದ ಕುರಿತಾಗಿ ಹೇಳುವುದಾದ್ರೆ ಒಂದೇ ಎರಡೇ, ಸಾಮಾನ್ಯದವನಲ್ಲ ನೀನು. ಆಕಾಶಕ್ಕೆ ಆಕಾಶಕ್ಕೆ ಸಾಟಿ, ಸಮುದ್ರಕ್ಕೆ ಸಮುದ್ರವೇ ಸಾಟಿ. ಈ ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷರ ಸಾಟಿ ಅಲ್ವಾ? ಒಳ್ಳೆ ಉದಾಹರಣೆ. ಹೌದು. ಹಾಗಾಗಿ ನಿನ್ನ ಅಭಿಮಾನಿ ಎನ್ನುವ ಮಾತು ಹೇಳಿದ್ದು. ಹಿರಣ್ಯಾಕ್ಷ, ನಾನೇನು ಸಾಮಾನ್ಯದವಳಲ್ಲ. ಯಾರು ನೀನು ಎನ್ನುವಾಗ ಕೇಳುವುದಕ್ಕೆ ಮುಂದಾದೆ. ಹೌದು, ಯಾರಪ್ಪ? ನಾನು ಭೂದೇವಿ. ಭೂದೇವಿ? ನಾನು ಭೂದೇವಿ ಅಂತ ತೊಳೆದದ್ದು. ಭೂಮಿಯಿಂದ ಎದ್ದು ಬಂದದ ನೀನು? ಖಂಡಿತವಾಗಿ ಹೌದು. ಹೆಣ್ಣು ಎದ್ದು ಬಂದು ಯಾರು ಎಲ್ಲಿ ಎನ್ನುವ ಹಾಗೆ ಅರಿವಾಗಿಲ್ಲ ಒಮ್ಮೆ ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನೇ ಭೂದೇವಿ ಇದ್ದೇನೆ, ಧರಣಿ ದೇವಿ. ನೋಡು, ಏನು? ಮತ್ತೆ ನಿನಗೆ ಪೂರ್ವಪರ ಉಂಟೆ ಎನ್ನುವ ಹಾಗೆ ಕೇಳಿದೆ. ನನಗೆ ಮದುವೆ ಆಗಿದೆ, ಹಾಗೆ ಪತಿಯೂ ಇದ್ದಾನೆ ಒಳ್ಳೆದು ಅಲ್ವಾ? ಭೂದೇವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳನ್ನು ಪಾಲಿಸುವವಳು. ಹೌದು. ಹೆತ್ತ ತಾಯಿ ಬೇರೆಯಾಗಲಿ, ಹೊತ್ತ ತಾಯಿ ನಾನಿದ್ದೇನೆ. ಎಲ್ಲರನ್ನು ಹೊರುವವಳು ನೀನು. ಪ್ರಪಂಚದಲ್ಲಿ ಒಳ್ಳೆಯವರನ್ನು ಹೊರತೇನೆ, ಹಾಗೆ ನಿನ್ನಂತ ಕೆಟ್ಟವರನ್ನು ನನ್ನ ಕೆಟ್ಟವರನ್ನು ನನ್ನ ಕೈ ತೋರಿಸ್ಬೇಡ. ಉದಾಹರಣೆ ಹೇಳಿದ್ರು. ನೀನ್ ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಎದೆ ಮಕ್ಕಳು ಮತ್ತೆ ನನಗೆ ಕೈ ತೋರಿಸ್ಬೇಡ. ಹಾಗೆ ಮಕ್ಕಳು ಕಾಟ ಮಾಡಿದ್ರು ಓಡ್ತೀನಿ. ನನ್ನ ಮಾತು ನಂಬಿಕೆ ಹೇಳುದಿಲ್ಲ, ಅವಳು ಹೇಳಿ ನನಗ ಉದಾಹರಣೆ ಕೊಟ್ಟಿದ್ದು, ಬೇಸರ ಪಟ್ಟುಕೊಂಡ್ರೆ. ನೋಡು, ನನಗೆ ಪತಿ ಇದ್ದಾರೆ, ಅವರೇನು ಸಾಮಾನ್ಯದವರಲ್ಲ. ಯಾರಿನ್ನ ಕಂಡ ಅಷ್ಟು ದೊಡ್ಡ ಜನ ಈ ಅಂತ ನೀನು ಲೋಕದಲ್ಲಿ ಪಾಲನ ಕರ್ತೃವಾಗಿರುವಂತಹ ಆ ಹರಿ ಶ್ರೀಮನ್ನಾರಾಯಣ ಅವನೇ ನನಗೆ ಪತಿ. ನಿನ್ನ ಗಂಡ ಯಾರಂತ ಹೇಳಿದೆ ಇನ್ನೊಮ್ಮೆ ಹೇಳು. ಶ್ರೀಮನ್ನಾರಾಯಣ. ನೀನು ಬರಬೇಕೆಂಬ ಕಾರಣಕ್ಕಾಗಿ ಸುಳಿದವರಿದ್ದಾರೆ. ಅವರಿಗೆ ಹೆಂಡತಿಯ ನನ್ನನ್ನು ಈ ರೀತಿಯಾಗಿ ಕಾಡುವುದು ತರವಲ್ಲ. ನೋಡು, ಮದುವೆಯಾದ ಹೆಣ್ಣು ನಾನು. ವಿಚಾರ ತಿಳಿಯಿತು ಅಂತಾದ್ರೆ ನನ್ನವರಿಲ್ಲಿವರೆಗಾಗಿ ಬರ್ತಾರೆ, ನಿನ್ನ ಕುತ್ತಿಗೆಯನ್ನ ಬೇರ್ಪಡಿಸಿ ಬಿಡ್ತಾರೆ. ಕುತ್ತಿಗೆ ಬೇರ್ಪಡಿಸುವುದು ಅವನ ನಾನಂತ ನಾನು ಹೊತ್ತು ನೋಡ್ತೇನೆ. ಅವನು ಬರಬೇಕೆಂಬ ಕಾರಣಕ್ಕಾಗಿ ಮದುವೆಯಾದಂತ ನಿನ್ನನ್ನು ನಾನು ಬಯಸಿದ್ದೆ. ಸಂಚು ಅಂತಾಯ್ತು. ಸಂಚೆ ನಿನ್ನನ್ನು ಪೀಡಿಸ್ತೇನೆ, ನಿನಗೆ ಕಾಟ ಕೊಡ್ತೇನೆ, ನಿನ್ನನ್ನು ಬಲಾತ್ಕಾರ ಮಾಡ್ತೇನೆ. ನಿನ್ನ ಗಂಡನನ್ನು ಬೊಬ್ಬೆ ಹೊಡೆದು ಕಲಿಬೇಕು ನೀನು. ಕಾಪಾಡು ಕಾಪಾಡು ಕಾಪಾಡು. ಬರ್ಲಿ ಹರಿ, ನನ್ನ ಕೈಗೆ ಸಿಗಲಿ ಹರಿ. ಹರಿಯೋ ಹಿರಣ್ಯಾಕ್ಷರ, ಆಮೇಲೆ ನೋಡ್ತೇನೆ. ನಿನಗೆ ಬದುಕುವಂತ ಆಸೆ ಇದ್ದದ್ದೇ ಹೋಗುತ್ತಾದ್ರೆ ನನ್ನನ್ನ ಬಿಟ್ಟು ಬಿಡು. ಅಲ್ಲದೆ ಹೋದ್ರೆ ನೀನು ಸಾಯಲೇಬೇಕೆನ್ನುವ ಹಾಗೆ ನಿರ್ಧಾರ ಮಾಡಿಕೊಂಡು ಇಲ್ಲಿವರೆಗಾಗಿ ಬಂದದ್ದೇ ಹೋದಂತಾದ್ರೆ ಬದುಕಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಳ್ಳೆ ಮಾತಿನಲ್ಲಿ ಬಿಡು ನನ್ನ. ಬೆನ್ನಟ್ಟಿಕೊಂಡೇ ಬರ್ತಾ ಇದ್ದಾನೆ. ಏನು ಮಾಡುವುದು ಈಗ? ಕಾಣ್ತಾ ಇದೆಯಲ್ಲ ತುಳಸಿ ವನ.
ಈ ತುಳಸಿ ವನದಲ್ಲಿ ಒಂದು ತುಳಸಿ ಗಿಡವಾಗಿ ಸೇರಿಕೊಳ್ತೇನೆ. ನನ್ನ ಕಣ್ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದೀಯ. ಎಲ್ಲಿ ಹೋದೆ ಎಲ್ಲಿ ಹೋದೆ ಎಲ್ಲಿ ಹೋದೆ? ತುಳಸಿ ವನದಲ್ಲಿ ಒಂದು ತುಳಸಿ ಗಿಡವಾದೆಯೋ? ಬಿಡ್ತೇನಂತ ಮಾಡಬೇಡ. ಬಿಡುವುದಿಲ್ಲ ಬಿಡುವುದಿಲ್ಲ. ಎಲ್ಲಾ ತುಳಸಿ ಗಿಡವನ್ನು ಸರ್ವನಾಶ ಮಾಡ್ತಾ ಹೋಗ್ತೇನೆ. ಶ್ರೀಹರಿ, ಇದೇನಾಗಿ ಹೋಯ್ತು? ತುಳಸಿ ಗಿಡದಲ್ಲಿ ತುಳಸಿ ವನದಲ್ಲಿ ತುಳಸಿ ಗಿಡವಾಗಿ ಹೋದ್ರೆ ಇಡೀ ತುಳಸಿ ವನವನ್ನೇ ಸುಟ್ಟು ನಾಶ ಮಾಡಿಬಿಟ್ಟ ಪಾಪಿ. ಹಾಗಾದ್ರೆ ಏನು ಮಾಡುವುದು? ನೋಡಿದ್ರಿ ಆ ಕಡೆಯಲ್ಲಿ ಬ್ರಾಹ್ಮಣರ ಹಿಂಡು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ. ಆ ಬ್ರಾಹ್ಮಣರ ಹಿಂಡಿನಲ್ಲಿ ನಾನೊಬ್ಬಳು ಬ್ರಾಹ್ಮಣ ಕನ್ಯೆಯಾಗಿ ಸೇರಿಕೊಳ್ತೇನೆ. ಋಷಿ ಆಶ್ರಮವನ್ನು ಸೇರಿದೆಯೋ? ಋಷಿ ಪತ್ನಿಯರಲ್ಲಿ ಋಷಿ ಪತ್ನಿಯಾದೆಯೋ? ಬಿಡುವುದಿಲ್ಲ. ಬ್ರಾಹ್ಮಣರ ಕನ್ಯೆಯ ಮದುವೆ ಮಾಡುತ್ತಾ ಮುಂದೆ ಹೋಗ್ತೇನೆ. ಬ್ರಾಹ್ಮಣ ಕನ್ಯೆಯಾಗಿ ಸೇರಿಕೊಂಡ್ರೆ ಬ್ರಾಹ್ಮಣರ ಸಮೂಹವನ್ನೇ ನಾಶ ಮಾಡುವುದಕ್ಕೆ ಮುಂದಾದ ಈ ಪಾಪಿ ಏನ್ ಮಾಡುವುದು? ಗೋವುಗಳ ಹಿಂಡು ಸಾಲು ಸಾಲಾಗಿ ಹೋಗ್ತಾ ಇದೆ. ಈ ಗೋವುಗಳ ಹಿಂಡಿನಲ್ಲಿ ಒಂದು ಗೋವಾಗಿ ಸೇರಿಕೊಳ್ತೇನೆ. ಗೋವುಗಳ ಹಿಂಡಿನಲ್ಲಿ ಒಂದು ಗೋವಾದೆಯೋ? ಬದುಕಿ ಉಳಿಕಿ ಅಂತ ಹೇಳಿಸಿದ್ಯೋ? ಬಿಡುವುದಿಲ್ಲ. ಹಿರಣ್ಯಾಕ್ಷ ಏನು ಎಷ್ಟಂತ ನೋಡು. ಗೋವುಗಳ ಹತ್ಯೆ ಮಾಡುತ್ತಾ ಮುಂದೆ ಹೋಗ್ತೇನೆ. ಗೋವುಗಳ ಹಿಂಡಿನಲ್ಲಿ ಗೋವಾಗಿ ಸೇರಿಕೊಂಡ್ರು ಕೂಡ ಗೋವುಗಳ ಹತ್ಯೆ ಮಾಡುವುದಕ್ಕೆ ಮುಂದಾಗಿ ಬಿಟ್ಟ ಈ ಪಾಪಿ ಎಲ್ಲಿ ಹೋದ್ರು, ಏನೇ ಆದ್ರೂ ನನ್ನನ್ನು ಬಿಡುವ ಹಾಗೆ ಕಾಣ್ತಾ ಇಲ್ಲ. ಅತಳ ವಿತಳ ಪಾತಾಳ ಎಲ್ಲವನ್ನು ಸೇರಿದೆ. ಆದ್ರೆ ಎಲ್ಲಿ ಹೋದ್ರೂ ನನ್ನ ಬೆನ್ನು ಬಿಡ್ತಾ ಇಲ್ಲ ಈ ಪಾಪಿ. ಇನ್ನು ಉಳಿದದ್ದು ಒಂದೇ ಒಂದು ರಸಾತಳ. ನಾರಾಯಣ, ಶ್ರೀಹರಿ, ನೀನೇ ನನ್ನನ್ನು ಕಾಪಾಡಬೇಕು. ರಸಾತಳವನ್ನು ಸೇರಿಕೊಳ್ತೇನೆ.
ಎತ್ತ ಬೋದರು ಬೆನ್ನ ಬಿಡೆ ಬಿಡ್ತೆ ಅಂತ ಮಾಡಿದ್ಯಾ? ಎಲ್ಲೂ ಆಗುದಿಲ್ಲ ಅಂತ ಹೇಳಿ ಕಣ್ಣನನ್ನ ಧ್ಯಾನ ಮಾಡುತ್ತಾ ರಸಾತಳವನ್ನು ಸೇರಿದೆಯಾ? ರಸಾತಳವನ್ನು ಸೇರು, ನೀನು ಎಲ್ಲೇ ಹೋಗು, ನಿನ್ನ ಬೆನ್ನು ಹಿಡಿದೇ ಹಿಡಿತೇನೆ. ಬಿಡುವುದಿಲ್ಲ ಬಿಡುವುದಿಲ್ಲ. ರಸಾತಳವನ್ನು ಪುಡಿಗೈದು ರಸಾತಳವನ್ನು ಸೇರ್ತೇನೆ. ತೊಂದರೆಗಳಂತಹ ನೀನು ನೇರವಾಗಿ ರಸಾತಳ ಕೇಳಿದೆ. ರಸಾತಳ ಕೇಳಿದಂತಹ ನಿನ್ನನ್ನು ಧೋರಣೆಯ ಮೇಲೆ ಕುಳ್ಳಿರಿಸಿಕೊಂಡು ಏರಿಸಿಕೊಂಡು ಬಂದವನಿದ್ದೆ. ಎಲ್ಲಿದ್ದಾನೆ? ಬರ್ತಾ ಇದ್ದಾನೆ ಎನ್ನುವ ಹಾಗೆ ಓರ ಧಾಟಿಗಿಂತ ಕೆಳಗಿಳಿ ನನ್ನ ಬೆನ್ನನ್ನ ಯಾರು ಆತ ಎನ್ನುವ ಹಾಗೆ ನೋಡು. ನಟಿಸಿಕೊಂಡು ಹೋಗುವಂತ ಸಂದರ್ಭ ಎಲ್ಲಿಂದ ಬಂದಿ ಅಂತಿಲ್ಲ. ಒಂದೇ ಸವಾಲೆ ನನ್ನ ಕಣ್ಣೆದುರು ಪ್ರತ್ಯಕ್ಷನಾದಿಯಲ್ಲ. ಎಲ್ಲಿಂದ ಬಂದೆ? ಯಾವ ನೀನು ಹೇಳು ನಡ.
ಇದ್ದೀಯ ಭೂದೇವಿ ನಟಿಸಿಕೊಂಡು ಬರ್ತಾ ಇದ್ದೀಯ ಅವಳ ರಕ್ಷಣೆ ಮಾಡೋದಕ್ಕೆ ಬೇಕಾಗಿ ಬಂದವನೇ ನಾನಿದ್ದೇನೆ. ಇದು ಶ್ವೇತವರಾಹ ಅವತಾರ. ಶ್ವೇತವರಾಹ ಅವತಾರ. ನಾನು ಯಾರು ಗೊತ್ತ ಅವತಾರ ಎತ್ತಿ ಬಂದವ? ಬಿಳಿ ಹಂದಿ. ಯಾರದ್ದು ಗೊತ್ತಾಗ ಹೊಸ ಅವತಾರ ಇದು. ಹೌದು, ಇದುವರೆಗೆ ನಾನು ಕಪ್ಪ ಹಂದಿ ತಿಂತದ್ದು, ಬಿಳಿ ಹಂದಿ ತಿಂದಿಲ್ಲ. ಯಾರು ಇಲ್ಲ. ಈ ಅವತಾರ ಯಾರು ಗೊತ್ತಾ? ಹೌದು, ಬೇರೆ ಯಾರು ಅಲ್ಲ. ಹುಡುಕುತ್ತಾ ಇದ್ದೀಯಲ್ಲ ಭೂದೇವಿಯ ಪತಿ ನಾನೇ ಶ್ರೀಹರಿ. ನೀನೇ ಬೇಕಾಗಿತ್ತು ನನಗೆ. ನಿನ್ನನ್ನು ಅರಸುತ್ತಾ ಇದ್ದವ. ಆದ್ರೆ ಈಗ ಬಂದದ್ದು ಹೇಗೆ? ಹಂದಿಯ ರೂಪದಿಂದ. ಹೌದು, ಹೆಂಡತಿ ರಕ್ಷಣೆಗಾಗಿ ಕೊಳಚೆಯಲ್ಲಿ ಹೊರಲಾಡುವ ಹಂದಿಯಾಗಿ ಬಂದೇನೋ. ಹೆಂಡತಿ ರಕ್ಷಣೆಗಾಗಿ ಯಾವ ರೂಪ ಬೇಕಾದ್ರೆ ನೀನು ಹಂದಿಯಾಗಿ ಯಾರೇ ಆಗು, ಹಿಡಿದು ಮುಕ್ಕುವೆ. ನಿನ್ನನ್ನು ನುಂಗಿ ಬಿಡುವೆ. ನನ್ನನ್ನು ನುಂಗುವುದು ನನ್ನ ಪ್ರೀತಿಯ ಆಹಾರವೇ ಹಂದಿ. ನೀನು ಅದೇ ಆಗಿ ಬಂದದ್ದು ಒಳ್ಳೆ ಆಯ್ತು. ಬ್ರಹ್ಮದೇವನ ಹೊರಬರದಂತ ಹೇಳ್ತೀನಿ. ಹೇಮಂದಕ್ಕೆ 100 ವರ. ಹೌದು, ಅದರಲ್ಲಿಯೂ ಲೆಕ್ಕಾಚಾರ ತಪ್ಪಿತ 101ನೇ ಹಂದಿಯಿಂದ ನಿನ್ನ ಪಾಲಿಗೆ ಮಾಡ ಎನ್ನುವ ಹಾಗೆ. ಬೇಕಾದ್ರೆ ಹೋಗಿ ಕೇಳು, ನನ್ನ ಲೆಕ್ಕಾಚಾರ ಎಲ್ಲ ಸರಿ ಇಲ್ಲ. ಲೆಕ್ಕಾಚಾರ ತಪ್ಪಿದೆ ನಿನ್ನದು. ಇವತ್ತು ತಪ್ಪಿ ಹೋಗಿದೆ. ಯಾಕೆ? ಇನ್ನು 100 100ರಿಂದ ಮೇಲೆ ಆಗುದಿಲ್ಲ ಜೀವ. 100ಕ್ಕಿಂತ ಮೇಲೆ ಆಗುವುದಿಲ್ಲ. 100 ಹಾಗೆ ಆಡಿದ್ಯಲ್ಲ. ಭೂದೇವಿ ನಟಿಸ್ಕೊಂಡು ಹೋಗ್ತಿರುವಂತಹ ಕಾಲಕ್ಕೆ ಬೇಕಾಗಿ ಮೊದಲು 60 ತಿನ್ನುದು. 60 ತಗೊಂಡ ಮೇಲೆ 40 ಒಟ್ಟಿಗೆ. ಹೌದಾ? 100 ಬರ್ತಿ ಒಟ್ಟಿಗೆ ತಿನ್ನುವುದಾ? ಒಳ್ಳೆದಾಯ್ತು ನೋಡು. ಭೂದೇವಿ ನಟಿಸಿಕೊಂಡು ಹೋಗುತ್ತಿರುವಂತಹ ಕಾಲಕ್ಕೆ ಬೇಕಾಗಿ ಯಾವ್ದಾದ್ರು ಸಿತ್ತ ಸೌಕರ್ಯಗಳಲ್ಲೂ ಕೂಡ ಮಡಿಗಟ್ಟುತ್ತ ಅವೆಲ್ಲವನ್ನು ತಿನ್ನುತ್ತಾ ಹೋಗುವಂತಹ ಕಾಲಕ್ಕೆ ಲೆಕ್ಕಾಚಾರ ತಪ್ಪಿದೆ ನಿನ್ನದು. ಗೊತ್ತಾಗಿ ನಿನಗೆ ಇದುವರೆಗೆ 100 ಹಂದಿ ತಿಂದು ಮುಗಿದಾಗಿದೆ. ನಿನ್ನ ಎದುರಿಗೆ ಬಂದದ್ದು 101ನೇ ಹಂದಿ. ನನ್ನ ಲೆಕ್ಕಾಚಾರದ ನನ್ನ ತಲೆಗೆ ನನಗೆ ತಲೆ ಬಿಸಿಲ್ಲ. ಆಗ್ತದೆ. ನನ್ನ ಲೆಕ್ಕಾಚಾರ ನೀನೇ ಸರಿ ಇಟ್ಕೊಂಡು. ಲೆಕ್ಕಾಚಾರ ಯಾಕೆ ಗೊತ್ತೋ? ನಿನ್ನಂತಹ ದುರುಳ ದಮನವಾಗಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಲೆಕ್ಕಾಚಾರ ಸರಿ ಮಾಡುವುದಕ್ಕೆ ಬೇಕಾಗಿ ಬಂದವನು ನಾನು. ಹೌದಾ? ನಿನ್ನ ವಧೆಗಾಗಿ ಬಂದವನು ಶ್ವೇತವರಾಹ. ಭೂದೇವಿಯನ್ನು ಕಾಡ್ತೀಯ, ಕಾಡ್ತೇನೆ, ಹೇಳ್ತೀಯಲ್ಲ. ಹೆಂಡತಿ ರಕ್ಷಣೆ ಬೇಕಾಗಿ ಗಂಡನಾದವು ಯಾವ ರೂಪವನ್ನು ಬೇಕಾದ ಸಾಧನೆ ಎನ್ನುವ ಹಾಗೆ ಬರಬೇಕು. ಹೌದು, ತಾಳಿದ್ದಾನೆ. ಮತ್ತು ಕೊಳಚೆಯಲ್ಲಿ ಹೊರಲಾಡುವ ಹಂದಿ ರೂಪ. ಇಷ್ಟರವರೆಗಾಗಿ ಈ ಶ್ವೇತವರಾಹ ನೋಡಿದ್ದೀಯ? ಕೆಲವು ನೋಡಿದ್ದು ಕಪ್ಪು ಹಂದಿಯನ್ನು ಹಾಗೆ ನೀನೇ ಆಡಿದವ. ಶ್ವೇತವರಾಹ ಕೊಳಚೆಯಲ್ಲಿ ಸಿಗುತ್ತದೆ ಎನ್ನುವ ಹಾಗೆ ಆಡುವುದು ಹಾಗಿಲ್ಲ, ನೋಡುವ ಹಾಗಿಲ್ಲ. ನಾನು ಮಾಡುವಂತಹ ಕಾರ್ಯ ಬೇರೆ, ಕಾರ್ಯದ ರೀತಿಯ ಬೇರೆ. ಅದು ಹೇಗೆ? ನಿನ್ನ ಕನಕ ಕಶ್ಯಪನನ್ನ ಬಡಿದು
ಹೊಡೆದು ಕೊಂದು ನನ್ನ ಪೋರದಾಟೆಗಿಂತ ತಿವಿದು ಏ ವರಾಹವೇ, ನೀನು ಶ್ವೇತವರವಾಗಿ ಬಂದದ್ದು ಒಳ್ಳೆದಾಯ್ತು. ಇದುವರೆಗೆಲ್ಲ ನಾನು ತಿಂದದ್ದು ಕಪ್ಪು ಹಂದಿ, ಬೆಳಿ ಹಂದಿಯ ರುಚಿ ಅಂತ ಗೊತ್ತಿಲ್ಲ. ಇವತ್ತು ಅದು ಒಂದು ಹಾಗೆ ಬಿಡ್ಲಿ ತೋರಿಸ್ತೇನೆ. ನೀನು ಇದುವರೆಗೆ ನಿನ್ನ ನೇರ ರೂಪದಿಂದ ವಿಷ್ಣುವಾಗಿ ಬರ್ಲಿಕ್ಕೆ ನಿನಗೆ ಆಗ್ಲಿಲ್ಲ, ರೂಪ ಧರಿಸಿ ಬರ್ತೀಯ. ನಿನ್ನ ಹೊರ ಇದ್ದತಿ ಹಾಗೆ ಹಾಗೆ ಸಮರ ಮಾಡ್ಬೇಕೆನ್ನುವ ಹಾಗೆ ಬಂದವಳು ನಾನು. ನೀನು ನಿಜವಾಗಿ ಒಂದು ಗಂಡಸ ಹೌದು ದೇವರು ಹೌದು ಅಂತಾದ್ರೆ ನಾನು ಸವಾಲು ಒಡ್ಡಿದ್ದೇನೆ ಬರಬೇಕು ಅಂತ. ನೀನು ಹರಿಯಾಗಿ ಬರಬೇಕಾಗಿದೆ. ಹರಿಯಾಗಿಯೇ ಬಂದವನಿದ್ದ ಅವತಾರ ಎನ್ನುವ ಹಾಗೆ ಆಡಿದ್ದಲ್ವ ಹರಿಯೇ. ನಿನ್ನ ಅವತಾರಕ್ಕೆ ಬೆಂಕಿ ಬಿತ್ತು. ಬೆಂಕಿ ಇನ್ನು ವರಾಹ ಅವತಾರ, ವರಾಹ ರೂಪಂ, ವರಾಹ ರೂಪಂ ಇಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ. ಯಾರು ನಿಲ್ಲಿಸ್ತಾರೆ? ವರಾಹ ರೂಪ ಸುತ್ತಿ ಬರ್ಲಿಕ್ಕೆ. ವರಾಹ ರೂಪ ಇಲ್ಲಿ ಮಾತ್ರ ಅಲ್ಲ, ಮುಂದೆ ಏನಿರೋದು ತೋರಿಸ್ತಾರೆ. ಬಾ ಆರತಿ ಬೆಳಗಿದರು ಪ್ರಿಯರಿಗೆ, ಆರತಿ ಬೆಳಗಿದರು, ಆರತಿ ಬೆಳಗಿದಳು ಭೂದೇವಿಯು, ಆರತಿ ಬೆಳಗಿದಳು ಭೂದೇವಿಯು, ಆರತಿ ಶಾಂತರಾಗಬೇಕು ಸ್ವಾಮಿ, ಶಾಂತರಾಗಬೇಕು. ನಿಮ್ಮ ಈ ಭಯಂಕರವಾದಂತಹ ರೂಪ ತ್ರಿಲೋಕ ಭಯಂಕರವಾಗುಂಟು. ಶಾಂತರಾಗಬೇಕು, ಶಾಂತರಾಗಬೇಕು. ನಿನ್ನದಾಗಿರುವಂತಹ ಪ್ರಾರ್ಥನೆ ಅದೇ ರೀತಿ ಮುಕ್ಕೋಟಿ ದೇವತೆಗಳ ಪ್ರಾರ್ಥನೆಯಂತೆ ಶಾಂತ ರೂಪವನ್ನು ತಾಳಿದ್ದೇನೆ. ಆದರೆ ನಿನ್ನ ಮನಸ್ಸಿನಲ್ಲಿ ಏನು ಭಾವನೆ ಉಂಟು ಸ್ವಾಮಿ? ಅಷ್ಟೇ ಅಲ್ಲ, ಗೊತ್ತಾ? ಇಡೀ ನಿಮ್ಮ ಈ ರೂಪದಲ್ಲಿ ನಿಮ್ಮನ್ನು ಕೂಡಬೇಕೆನ್ನುವಂತಹ ಆಸೆ ನನ್ನದು.
ನನ್ನನ್ನು ನೀನು ಕೊಡಬೇಕು ಎನ್ನುವ ಹಾಗೆ ಆಡ್ತಾ ಇದ್ದೀಯೋ? ಹಾ 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 ಸರಿ. ಮಡದಿಯ ಮಾತನ್ನು ಯಾವ ಕಾರಣಕ್ಕೂ ಕೂಡ ಗಂಡನಾದವ ಅಲ್ಲಗಳೆಯುವ ಹಾಗಿಲ್ಲ. ಆದರೆ ನನ್ನ ಹಾಗೂ ನಿನ್ನದಾಗಿರುವಂತಹ ಸಂಸರ್ಗ ಎನ್ನುವುದು ಈ ಹಿಂದೆಯೇ ಆಗಿ ಹೋಗಿದೆ. ಅದು ಹೇಗೆ? ಪ್ರಸಾದದಿಂದ ಬೇರೆ ಕಾಲಕ್ಕೆ ಬೇಕಾಗಿ ನಿನ್ನನ್ನು ಕುಡಿಸಿಕೊಂಡು ಬರುತ್ತಾ ಸಂದರ್ಭಕ್ಕೆ ನನ್ನದಾಗಿರುವಂತಹ ಸಂಸರ್ಗ ಎನ್ನುವುದು ನಿನ್ನ ಜೊತೆಗೆ ಆಗಿ ಹೋಗಿದೆ. ಅದರ ಫಲವಾಗಿ ಮುಂದೊತ್ತಮಾಚರಿಸುತ್ತಾರೆ. ನನ್ನದಾಗಿರುವಂತಹ ಬಲ ಕೋರದಾಡಿಯು ಮುರಿದು ಹೋಗಿದೆ. ಚಲಿಸುವಂತಹ ಮಗನಿಗೆ ಬಲ ಕೋರದಾಡಿಯನ್ನು ನೀನು ಕೊಟ್ಟು ಅವನನ್ನ ಪಾಲಿಸಬೇಕು. ರಕ್ಷಿಸುತ್ತೇನೆ ರಾಮ್.